ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ಗಣಕರಂಗ ಧಾರವಾಡ ಆನ್ಲೈನ್ ವೆಬಿನಾರ್ನ ಓದು ವಿಮರ್ಶೆ ಸರಣಿಯ 77ರ ಈ ಒಂದು ಸರಣಿಯ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಟಿ.ಎಂ. ಭಾಸ್ಕರ್ ಸರ್, ಮನೆಯ ಕುಲಪತಿಗಳು, ಜಾನಪದ ವಿಶ್ವವಿದ್ಯಾಲಯ ಅವರಿಗೂ ಹಾಗೇನೆ ಇದನ್ನು ಆಯೋಜಿಸಿರ್ತಕ್ಕಂತಹ ಇಬ್ಬರಿಗೆ ಸಿದ್ದರಾಮ್ ಸರ್ ಅವರಿಗೂ ಹಾಗೂ ಈ ಒಂದು ಬುದ್ಧದೇವನ ಅಂತಿಮ ಚರಣದ ಒಂದು ಈ ಓದಿಗೆ ಆಗಮಿಸಿರ್ತಕ್ಕಂತಹ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡಂತಹ ನನ್ನೆಲ್ಲ ಆತ್ಮೀಯ ಮನಸ್ಸುಗಳಿಗೆ ಡಾಕ್ಟರ್ ಎ.ಎನ್. ಸಿದ್ದೇಶ್ವರಿ ಮಾಡುವ ನಮಸ್ಕಾರಗಳು. ಇವತ್ತು ನನಗೆ ಒಲಿದ ಒಂದು ಭಾಗ್ಯನೋ ಸಿಕ್ಕ ಅವಕಾಶನೋ ಗೊತ್ತಿಲ್ಲ, ಆದರೆ ಬುದ್ಧದೇವನ ಕಡೆಗೆ ನನ್ನ ನಡಿಗೆಯೂ ಸಹ ಇವತ್ತು ಸಾಗಿ ಬತ್ತು ಅಂಥೇಳಿ ಬಹಳ ಹೆಮ್ಮೆಯಿಂದ ನಾನು ಕರ್ಕೊಳ್ತೇನೆ. ಇಲ್ಲಿ ಭಾಸ್ಕರ್ ಸರ್ ಅವರು ಒಂದಷ್ಟು ಪಠ್ಯಗಳನ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಬುದ್ಧದೇವನ ಅಂತಿಮ ಚರಣದ ಸುತ್ತ ಇರುವಂತಹ ಇವತ್ತಿನ ನನ್ನ ಓದನ್ನ ನಾನು ತಮ್ಮೆಲ್ಲರ ಪರವಾನಗಿಯ ಮೂಲಕ ಪ್ರಾರಂಭಿಸ್ತಾ ಇದ್ದೇನೆ. ಭೂಮಿ ಆಕಾಶದ ನಡುವೆ ಮನವೇ ದೇವನ ಚರಣ, ಕೊನೆಯ ಚರಣವಾಗಿರಲು ದೂರದ ಪಯಣ ದೇವನದು, ಮನವೇ ನಡೆದು ನಡೆದು ಮಾಗಿರಲು, ನಡೆದು ನಡೆದು ಮಾಗಿಲರು ಕಾಲ ಚರಕದ ನಡುವೆ ನಡೆದು ನಡೆದು ಮನವೇ ನಡೆಯ ಉಳಿಸಿದ ದೇವನು, ಮರೆಯಲಾಗದು ಮರೆಸಲಾಗದು ಮನವೇ ದೇವನ ದೇವ ಮನದ ದೇವನು. ಹಾಗೇನೆ ಎರಡನೆಯ ಒಂದು ಪದ್ಯದಲ್ಲಿ ಭೂಮಿ ಮೇಲಿನ ಮನದ ಶೀಲ ಸಿರಿಯನು, ದೇವ ಶೀಲದ ಕೊಡೆಯುವನು, ಮನದ ಕಣ್ಣೀರ ಮಳೆಗೆ ಕಾರಣ ಹೇಳಿದ ಮನವೇ ಮೋಹ ಬಿಡಲು ಕಾಡು ಕತ್ತಲು ಮನದ ಮಾಯೆ, ಮನವೇ ಎಲ್ಲ ತೊರೆದ ಸಾಗರವು ಮರೆಯಾಗದು ಮರೆಸಲಾಗದು ಮನವೇ ದೇವನ ದೇವ ಮನದ ದೇವ. ಇಲ್ಲಿ ಕೃತಿಕಾರರು ಮತ್ತೆ ಮತ್ತೆ ಆ ಕಾಲ ಚರಕದ ನಡುವೆ ನಡೆದು ನಡೆದು ಮನವೇ ನಡೆಯ ಉಳಿಸಿದ ದೇವನು, ಮತ್ತೆ 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 ನಡೆದು 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 ಈ ಒಂದು ಶಬ್ದ ನನಗೆ ಬಹಳ ಇವತ್ತು ಮಂತ್ರಮುಗ್ಧಳನ್ನಾಗಿ ಮಾಡಿದೆ. ಇಡೀ ಬುದ್ಧದೇವನ ಒಂದು ಚರಿತ್ರೆ ಏನಿದೆಯಲ್ಲ ಅದೆಲ್ಲವನ್ನ ಈ ನಡೆದು 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 ಈ ಒಂದು ಮಾತು ಬಹಳ ಮಾರ್ಮಿಕವಾದ ಒಂದು ವಿಶಾಲ ಅರ್ಥವನ್ನ ಕೊಡ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭೂಮಿ ಆಕಾಶದ ನಡುವೆ ದೂರ ಪಯಣ ನಡೆದು ನಡೆದು ನಡೆದರೂ ಸಹ ಇನ್ನೂ ಉಳಿಯಿತು ಅನ್ನುವ ಕೃತಿಕಾರರ ಆಶಯ ಏನಿತ್ತಲ್ಲ, ಆ ನಡೆ ಎಲ್ಲಿತ್ತು, ಎಷ್ಟು ನಡೆದರು, ಬುದ್ಧದೇವರ ನಡಿಗೆ ಎಲ್ಲಿಂದ ಪ್ರಾರಂಭ ಆಯಿತು, ಆ ಬುದ್ಧದೇವರ ಒಂದು ಆ ಸಾಗುವಿಕೆ ಏನಿತ್ತಲ್ಲ, ಆ ದಾರಿ ಏನಿತ್ತಲ್ಲ, ಆ ನಡಿಗೆ ಏನಿತ್ತಲ್ಲ, ಆ ನಡಿಗೆ ಯಾಗಿತ್ತು, ಅದರ ಮರ್ಮಗಳು ಏನಿದ್ವು, ಅಲ್ಲಿರ್ತಕ್ಕಂತಹ ಐತಿಹ್ಯಗಳೇನಿದ್ವು, ಆ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಈ ನಡಿಗೆಕಾರನ ನಡಿಗೆಯನ್ನ ನಾವು ನೋಡುವಾಗ ಆತನ ಹುಟ್ಟಿನ ಬಗ್ಗೆ ಒಂದಷ್ಟು ನಾವು ತಿಳಿಯಲೇಬೇಕು. ಇದು ನನಗೆ ಅಂತಿಮ ಚರಣ ಆದ್ರೂ ಸಹ ಆದಿಯ ಒಂದು ಬುದ್ಧನ ಜೀವನದ ಘಟ್ಟವನ್ನ ತೆಗೆದುಕೊಂಡು ನಡಿಗೆಯನ್ನ ಮಾಡಿದಾಗ ಅಂತಿಮ ಘಟ್ಟ ಬಂದೇ ಬರ್ತದೆ. ಹುಟ್ಟು ಸಾವು ಅಂತಕ್ಕಂಥದ್ದು ಸಹಜ, ಆದರೆ ಅಂತಿಮ ಘಟ್ಟದ ಸಾವಿಗೆ ಹುಟ್ಟು ಕಾರಣ ಆಗ್ತದೆ. ಹುಟ್ಟಿದ ಮನುಷ್ಯ ತಾನೇ ಅಂತ್ಯ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಧೀಮಂತ ಸಂತನ ಹುಟ್ಟುಯಾಗಿತ್ತು, ಆ ವ್ಯಕ್ತಿಯ ಜನನದ ಹಿನ್ನೆಲೆಯಾಗಿತ್ತು, ಆ ಕಾಲಘಟ್ಟದ ಪರಿಸ್ಥಿತಿಗಳು ಯಾಗಿದ್ವು, ಅದನ್ನು ಒಂದಷ್ಟು ನಾನು ತಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಅಂದಿನ ಒಂದು ಪರಿಸ್ಥಿತಿ ಯಾಗಿತ್ತು ಅಂದ್ರೆ, ಆ ಬೌದ್ಧ ದೇವರ ಆ ಒಂದು ಕೌಟುಂಬಿಕ ಜೀವನದ
ಒಂದು ಬಾಲ್ಯ ಜೀವನದಲ್ಲಿ ಎದುರಾದಂತಹ ಆಪತ್ತುಗಳೇನು, ವಿಪತ್ತುಗಳೇನು, ಅಂದಿನ ಆರ್ಥಿಕ ಕಾರಣಗಳೇನಿದ್ವು, ಅಂದಿನ ರಾಜಕೀಯ ಪ್ರಭಾವಗಳು ಹೇಗಿದ್ವು ಅನ್ನುವಂಥದ್ದನ್ನ ಅರಿತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಕೃತಿಕಾರರು ನಡೆದು ಅಂದಾಗ ಎಷ್ಟು ನಡೆದ್ರು ಅನ್ನುವ ಮಾತು ಸಹ ಇಲ್ಲಿ ಬಹಳ ಪ್ರಮುಖ ಆಗ್ತದೆ. ಆ ಕೃತಿಯನ್ನ ಇಟ್ಕೊಂಡು ಇದರ ಹಿನ್ನೆಲೆಯಲ್ಲೇ ನಾವು ಮಾತನಾಡೋದಾದ್ರೆ, ಆ ಜೀವನ ಚರಿತ್ರೆಯನ್ನ ಕಟ್ಟುವ ಮಟ್ಟದಲ್ಲಿ ಬುದ್ಧನ ಒಂದು ಜನನದ ಕಾಲಘಟ್ಟ ಬಹುಶಃ ಇರ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದೆ. ಯಾಕಂದ್ರೆ ನಾವು ಇವತ್ತಿಗೂ ಸಹ ಬುದ್ಧನನ್ನ ಓದುವಾಗ ಎಲ್ಲ ಒಂದ್ ಕಡೆಗೆ ಆ ದಾಖಲಾತಿಗಳು ಅಷ್ಟು ಸ್ಪಷ್ಟವಾಗಿ ಸಿಗ್ಲಿಕ್ಕೆ ಅಸಾಧ್ಯ ಆಗ್ತಾ ಇದೆ. ದಾಖಲು ಮಾಡ್ತಕ್ಕಂತಹ ಕಾರ್ಯ ಅವತ್ತಿನ ದಿನಮಾನಗಳಲ್ಲಿ ಅಷ್ಟಾಗಿ ನಡೆದಿಲ್ಲ ಯಾಕೆ ಅನ್ನುವ ಸಂಶಯವೂ ಸಹ ಇವತ್ತಿಗೂ ಕಾಡ್ತಾ ಹೋಗ್ತದೆ. ಅಶ್ವಘೋಷನಂತವರು ಬುದ್ಧನ ಜೀವನ ಚರಿತ್ರೆಯನ್ನ ಮೊದಲು ಬರೆದಂತಹ ಕೃತಿಕಾರರು ಅಂತ ನಮ್ಗೆ ಇವತ್ತು ಇತಿಹಾಸ ಹೇಳ್ತಾ ಇದೆ. ಆದ್ರೆ ಆ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದಾಗೂ ಸಹ ಅದು ಅಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾ ಇದೆ. ಬುದ್ಧನ ನಡಿಗೆ ಅಂದ್ರೆ ಅದು ಸಾಮಾನ್ಯ ನಡಿಗೆ ಅಲ್ಲ, ಒಂದು ಅಸಾಮಾನ್ಯ ಸಾಧಕನ ನಡಿಗೆ. ಗೌತಮರ ತಂದೆ ಶುದ್ಧೋಧರರು ಒಂದು ಪುಟ್ಟ ಸಾಮ್ರಾಜ್ಯದ ಅರಸರು, ಶಾಕ್ಯ ರಾಜ್ಯದ ಶ್ರೀಮಂತ ಪ್ರಭುತ್ವದ ಒಂದು ದೊರೆಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಅಂದಿನ ಒಂದು ದೊಡ್ಡ ದೊಡ್ಡ ರಾಜ್ಯಗಳ ದುರಾಕ್ರಮಣಕ್ಕೆ ತುತ್ತಾಗ್ತಕ್ಕಂತಹ ಆ ಭಯ ಆ ಪುಟ್ಟ ರಾಜ್ಯಗಳಲ್ಲಿ ಆಗಾಗ ಇತ್ತು. ಆ ಭೀತಿ ಅಂತೂ ಕಾಡ್ತಾ ಇತ್ತು. ಹೇಗೆ ಒಂದು ದೊಡ್ಡ ಮೀನು ಸಣ್ಣ ಮೀನನ್ನ ಹೇಗೆ ಹಿಡಿದು ತಿಂತದೋ ಆ ತರದ ಒಂದು ಭಯ ಕಾಡ್ತಾ ಇತ್ತು. ಅಂತಹ ಚಾರಿತ್ರಿಕ ಪ್ರದೇಶದಲ್ಲಿ ಗೌತಮರು ಪ್ರಾಯಕ್ಕೆ ಬರುವವರೆಗೂ ಕಪಿಲ ವಸ್ತುವಿನಲ್ಲಿ ಅವರು ವಾಸ ಮಾಡ್ತಾರೆ. ಆ ರಾಜ ಕುಟುಂಬಕ್ಕೆ ತಕ್ಕಂತಹ ಆ ರಾಜಕುಮಾರನಿಗೆ ತಕ್ಕಂತಹ ಎಲ್ಲ ಸವಲತ್ತುಗಳು ಅವರಿಗೆ ಸಿಗ್ತದೆ. ಯಾಕಂದ್ರೆ ತಂದೆಯ ನಂತರ ಆ ಒಂದು ಪ್ರಭುತ್ವದ ನಾಯಕತ್ವವನ್ನ ವಹಿಸ್ಕೊಳ್ತಕ್ಕಂತಹ ಆ ಗೌತಮರಿಗೆ ಈ ಎಲ್ಲ ಸೌಲಭ್ಯಗಳು ಪಾರಂಪರಿಕವಾಗಿರ್ತಕ್ಕಂತಹ ಪಟ್ಟವೂ ಸಹ ಸಿದ್ಧತೆಯಲ್ಲಿ ಇರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನ ಮೆಟ್ಟಿ ಅದೆಲ್ಲವನ್ನ ದೂರ ತಳ್ಳಿ ಅದ್ಯಾವುದೂ ನನಗೆ ಬೇಡ ಅನ್ನುವ ನಿಟ್ಟಿನಲ್ಲಿ ನಮ್ಮ ಗೌತಮರ ನಡಿಗೆ ಏನಿತ್ತಲ್ಲ ಅದು ಅಲ್ಲಿಂದನೇ ಆ ನಡಿಗೆ ಪ್ರಾರಂಭ ಆಗ್ತದೆ. ಆದ್ರೆ ಅದೇ ಕಾಲಘಟ್ಟದಲ್ಲಿ ಪಕ್ಕದಲ್ಲಿ ಲಿವಿಚಿ ಅಂತಕ್ಕಂತಹ ಲಿಚ್ಚವಿ ಅಂತಕ್ಕಂತಹ ಒಂದು ರಾಜ್ಯದಲ್ಲಿ ಪ್ರಜೆಗಳೇ ಪ್ರಭುಗಳನ್ನ ಆರಿಸ್ತಕ್ಕಂತಹ ಒಂದು ವ್ಯವಸ್ಥೆಯೂ ಇತ್ತು. ಜನಪದಗಳ ನಂತರ ರಾಜ್ಯಗಳ ಒಂದು ವ್ಯವಸ್ಥೆಗಳು ಏನ್ ಬಂದ್ವಲ್ಲ, ಆ ರಾಜಪ್ರಭುತ್ವದಲ್ಲಿ ಒಂದೊಂದು ರಾಜ್ಯದ ರಾಜಪ್ರಭುತ್ವದ ವ್ಯವಸ್ಥೆಗಳು ಸಹ ಒಂದೊಂದು ರೀತಿಯಲ್ಲಿ ಇರ್ತಾ ಇತ್ತು. ಅದ್ರ ಜೊತೆಗೆ ಕೃಷಿನೂ ಆ ಕಾಲಘಟ್ಟದಲ್ಲಿ ಬಹಳ ಮುಖ್ಯ ಬೆಳೆಯಾಗಿತ್ತು. ಹಾಗಾಗಿ ಶುದ್ಧೋಧನ ಅಂತ ಹೇಳಿದ್ರೆ ಸ್ವಚ್ಛವಾದ ಅಕ್ಕಿ ಅಂತಕ್ಕಂತಹ ಒಂದು ಅರ್ಥವನ್ನ ಕೊಡ್ತದೆ ಅಂತೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ಅಂದ್ರೆ ಆ ಸಮಕಾಲೀನ ಜನರಿಗೆ ಭತ್ತದ ಇಳುವರಿಯ ಬಗ್ಗೆ ಮಾಹಿತಿ ತಿಳಿದಿತ್ತು ಅಂತ ಹೇಳಿ ನನಗೆ ಅನಿಸ್ತದೆ. ಹಾಗೇನೆ ಕೃಷಿ ಮೂಲ ಸಮಾಜ ಅದಾಗಿತ್ತು ಅನ್ನುವಂಥದ್ದನ್ನು ಸಹ ಇವತ್ತು ಅಧ್ಯಯನಕಾರರಿಗೆ ಬಹಳ ಮುಖ್ಯ ಅಂಶ ಆಗ್ತದೆ. ಆವಾಗ ಆ ಪುಟ್ಟ ಬಾಲಕ ಗೌತಮ ಪೀತಾಂಬರಧಾರಿ ಆಗ್ತಾರೆ. ಸೇವಕರು ಛತ್ರಿಯನ್ನ ಹಿಡಿತಾರೆ. ಛತ್ರಿಯನ್ನ ಹಿಡಿದು ಬೆಳ್ಗೊಡೆಯನ್ನ ಹಿಡಿದು ಆ ಮಗುವನ್ನ ನಡೆದಾಡಿಸ್ತಾರೆ. ಐಶ್ವರ್ಯ ಇತ್ತು, ಸುಖ ಇತ್ತು, ಸಂತೋಷ ಇತ್ತು, ರಾಜಕೀಯ ಇತ್ತು, ಎಲ್ಲವೂ ಇತ್ತು. ಇವೆಲ್ಲ ಬುದ್ಧನ ಚಿಂತನೆಯ ಹಾದಿಯನ್ನ ಯಾವತ್ತಿಗೂ ತಪ್ಪಿಸ್ಲಿಲ್ಲ. ನಡೆದು ಬುದ್ಧನನ್ನ ನಡೆಯಾಗಿಸಿ ಕಾಡಿದ ಪ್ರಶ್ನೆಗಳು ಇವೆಲ್ಲವೂ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಅನಿಸ್ತದೆ. ಇಲ್ಲಿ ಸರ್ ಅವರು ಶೀಲದ ಕೊಡೆಯ ಹಿಡಿದವನು ಅಂತ ಹೇಳಿ ಒಂದು ಶಬ್ದವನ್ನ ಬಳಸ್ತಾರೆ. ಬೆಳ್ಗೊಡೆಯನ್ನ ಹಿಡಿದಂತಹ ಆ ಗೌತಮರು ಬುದ್ಧನಾಗಿ ಶೀಲದ ಕೊಡೆಯನ್ನ ಹಿಡಿದು ಕಾರಣ್ಯದ ಒಂದು ಸಮತೆಯನ್ನ ಸಾರುವ ಒಂದು ನೆರಳನ್ನ ಜಗತ್ತಿಗೆ ಕೊಡುವ ಆ ಬಾಲಕ
ಆ ಬಿಳ್ಗೊಡೆಯ ನೆರಳಲ್ಲಿ ರಾಜರ ಒಂದು ವೈಭವದಲ್ಲಿ ಇರ್ಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅನ್ನುವುದನ್ನ ಬಹಳ ಪುಟ್ಟ ಬಾಲಕನಿದ್ದಾಗ ತೋರಿಸ್ದ ಅನ್ನುವುದಕ್ಕೆ ಇದು ಬಹಳ ಉತ್ತಮ ನಿದರ್ಶನ. ಬುದ್ಧ ಕಣ್ಮುಚ್ಚಿದ ಕೆಲವೇ ಕಾಲದಲ್ಲಿ ಆತನ ವಂಶಸ್ಥರು ಶಾಕ್ತರು ಇಲ್ಲವಾಗ್ತಾರೆ. ಅಂದ್ರೆ ಕೋಸಲದ ಅವನತಿಯಾಗಿ ಆ ರಾಜ್ಯನೇ ಇಲ್ದಂಗ ಆಗ್ತದೆ. ಅಷ್ಟರ ಮಟ್ಟಿಗೆ ಒಂದು ರಾಜ್ಯದ ಒಂದು ಭೀತಿ ಇತ್ತು, ಯುದ್ಧ ಭೀತಿ ಇರ್ತಕ್ಕಂತಹ ಆ ಕಾಲ. ಅಂತಹ ಯುದ್ಧ ಭೀತಿಯ ಒಂದು ಸಂದರ್ಭದಲ್ಲಿ ಆ ಗೌತಮರ ಮನಸ್ಸಲ್ಲಿ ಹಲವಾರು ಒಂದು ಪ್ರಭಾವಗಳು ಬೀರ್ತಾ ಹೋಗ್ತವೆ. ಇಂತಹ ಒಂದು ಹಲವಾರು ಸಾಮಾಜಿಕ ಸಂಕೀರ್ಣ ಸಂದರ್ಭಗಳನ್ನ ಸಹಿಸಿಕೊಳ್ತಕ್ಕಂಥದ್ದು ಗೌತಮರಿಗೆ ಆಗ ಅನಿವಾರ್ಯ ಆಗ್ತದೆ. ಇದಕ್ಕೆ ಪರಿಹಾರ ಏನು ಅನ್ನುವ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಹೋಗಿದ್ದೇ ಅವರ ನಡಿಗೆಗೆ ಕಾರಣ ಆಗ್ತದೆ. ತಂದೆಗೆ ಒಂದ್ ಕಡೆಗೆ ಎಲ್ಲ ಒಂದ್ ಕಡೆಗೆ ಆತಂಕ ಇದ್ದದ್ದೇ. ನನ್ನ ಮಗ ರಾಜನಾಗ್ಬೇಕು, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮಾರ್ಗ ಹಿಡಿದ್ರೆ ಕಷ್ಟ ಅನ್ನುವ ಆತಂಕ ಇತ್ತು. ಹಾಗಾಗಿ ಒಂದ್ಸರಿ ಅವ್ರ ತಂದೆ ಶುದ್ಧೋಧನರು ಹೇಳ್ತಾರೆ, ನೀನು ರೈತರ ಹತ್ರ ಹೋಗಿ ಅವರ ಸ್ಥಿತಿಗತಿಗಳನ್ನ ನೋಡ್ಕೊಂಡ್ ಬಾ, ಸ್ವಲ್ಪ ಲೋಕಜ್ಞಾನ ತಿಳಿಯಲಿ, ಇಲ್ಲಾಂದ್ರೆ ಆಧ್ಯಾತ್ಮಿಕ ಸಾಧಕನಾಗ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಇದಾವೆ ಅನ್ನುವ ಸೂಕ್ಷ್ಮಗಳಿದ್ವೋ ಏನೋ ಗೊತ್ತಿಲ್ಲ. ಹೇಳಿದಾಗ ಗೌತಮರು ಕೃಷಿಕರ ಹತ್ರ ಹೋಗ್ತಾರೆ. ಅಲ್ಲಿ ಕಂಡಂತಹ ಚಿತ್ರಣಗಳು ಏನಂದ್ರೆ, ಆ ಕೂದಲು ಬಿಟ್ಟಂತಹ, ಆ ಪಾದರಕ್ಷೆ ಇಲ್ದೇನೆ ಚರ್ಮ ಮುದುರ್ಕೊಂಡಂತಹ ಆ ವ್ಯಕ್ತಿಗಳು ನೆಲವನ್ನ ಹುಳ್ತಾ ಇರುವಂತಹದ್ದನ್ನ ಕಾಣ್ತಾರೆ. ಆ ಎತ್ತುಗಳು ಹೇಗಿದ್ವು ಅಂದ್ರೆ, ಆ ಒಂದು ಮಡಿಕೆ ಕುಂಟೆಯನ್ನ ಕಟ್ಟಿ ರಕ್ತ ಗಾಯಗಳು ಬೆನ್ಮೇಲೆ ಆಗಿತ್ತು, ಆ ಹೊಟ್ಟೆ ಬೊಕ್ಕೆ ಬಿದ್ದಂಗಾಗಿತ್ತು, ಆ ದಾಹದಿಂದ ನೊಗ ಎಳೆಯಲಾರದೆ ಅವು ಬಹಳ ಹಿಂಸೆ ಪಡ್ತಾ ಇದ್ವು. ಹಾಗೇನೆ ಆ ಒಂದು ಪರಿಸ್ಥಿತಿ ಯಾಗಿತ್ತು ಅಂದ್ರೆ, ಅವ್ರನ್ನ ನೋಡಿದಾಗ ಕರಳು ಚುರ್ರಂತಕ್ಕಂತಹ ಒಂದು ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಗೌತಮರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಯಾರಿಗೆ ಸಂಬಂಧಪಟ್ಟವರು ಅಂತೇಳಿ ಆ ರೈತರನ್ನ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅವ್ರು ಒಂದ್ ಮಾತನ್ನ ಹೇಳ್ತಾರೆ, ಸ್ವಾಮಿ ನಾವು ರಾಜರ ಆಸ್ತಿ, ನಾವು ರಾಜರಿಗೆ ಸಂಬಂಧಪಟ್ಟವರು ಅಂತ ಹೇಳಿ ಹೇಳ್ತಾರೆ. ಆಗ ಗೌತಮರಿಗೆ ಬಹಳ ನೋವಾಗ್ತದೆ. ಆಗ ಇವತ್ತಿನಿಂದ ನೀವು ಗುಲಾಮರು ಅಲ್ಲ, ಯಾರ ಆಸ್ತಿನೂ ನೀವು ಅಲ್ಲ, ನೀವು ಸ್ವತಂತ್ರವಾಗಿ ಸಂತೋಷದಿಂದ ಸಂಭ್ರಮದಿಂದ ಜೀವನವನ್ನ ಮಾಡ್ರಿ ಅನ್ನುವ ಮಾತನ್ನ ಹೇಳ್ತಾರೆ. ಬಹುಶಃ ನಮ್ಮ ಬುದ್ಧರ ನಡಿಗೆ ಅಲ್ಲಿಂದನೇ ಪ್ರಾರಂಭ ಆಯಿತು. ಈ ಕೃತಿಕಾರರು ಹೇಳಿದಾಗ ನಡೆದು 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 ನಡೆಯ ಉಳಿಸಿದ ದೇವ, ಇವತ್ತಿಗೂ ನಡೆಯನ್ನ ಉಳಿಸಿ ಹೋಗಿದ್ದಾರೆ. ಆ ನಡೆ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವು ನಡೀತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಅನಿಸ್ತದೆ. ಅಲ್ಲಿಂದ ಪ್ರಾರಂಭವಾದಂತಹ ಗೌತಮರ ನಡಿಗೆ ಶೂದ್ರರು ರಾಜರ ಆಸ್ತಿಯ ಭಾಗ ಅಂತಕ್ಕಂತಹ ಕಾಲಘಟ್ಟದಲ್ಲಿ ಬಂದಂತಹ ನಡಿಗೆ ಇದು. ಗುಲಾಮರ ಸ್ಥಿತಿ ದಯನೀಯವಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಹುಟ್ಕೊಂಡ ನಡಿಗೆ ಇದು. ರೈತರ ಪಶುಗಳ ಕಷ್ಟ ಅಂತೂ ಹೇಳತೀರದು. ಇದಕ್ಕೆಲ್ಲ ಮುಕ್ತಿ ಸಿಗಬೇಕು ಅಂದ್ರೆ ಗೌತಮರು ನಡಿಗೆ ನಡಿಲೇಬೇಕಾಗಿತ್ತು, ಈಜಿ ದಡವನ್ನ ಸೇರ್ಲೇಬೇಕಾಗಿತ್ತು. ಆ ಕಾಲಘಟ್ಟದಲ್ಲಿ ಅದ್ರ ಜೊತೆಗೇನೆ ಅಲ್ಲಿರ್ತಕ್ಕಂತಹ ಉದ್ಯೋಗಿಗಳು ಕೈದಿಗಳಿಗೆ ಭಯಾನಕವಾದ ಶಿಕ್ಷೆಯನ್ನ ಕೊಡ್ತಾ ಇದ್ರು. ಹಾಗೇನೆ ಪ್ರಜೆಗಳಿಗೆ ಆಸ್ತಿ ಜಪ್ತಿ ಮಾಡತಕ್ಕಂತಹ ಒಂದು ಸಂದರ್ಭಗಳು ಆ ಕಾಲಘಟ್ಟದಲ್ಲಿ ಇದ್ವು. ದೇಹದ ಅಂಗಗಳನ್ನ, ಕಿವಿ ಆಗ್ಬೋದು, ಕಣ್ಣು ಮೂಗು ಕತ್ತರಿಸ್ತಕ್ಕಂಥದ್ದು, ಮೈ ಮೇಲೆ ಬಿಸಿ ಎಣ್ಣೆಯನ್ನ ಹಾಕ್ತಕ್ಕಂಥದ್ದು, ನಾಯಿಗಳನ್ನ ಚೂಬಿಡ್ತಕ್ಕಂಥದ್ದು, ಪ್ರಾಣ ಇರುವಾಗ್ಲೇ ಶಿಲುಬೆಗೇರಿಸ್ತಕ್ಕಂಥದ್ದು, ಇವೆಲ್ಲವನ್ನ ನಾನು ಹೇಳಿರ್ತಕ್ಕಂಥದ್ದಲ್ಲ, ಇತಿಹಾಸಕಾರರು ದಾಖಲಿಸಿರ್ತಕ್ಕಂಥದ್ದು. ಈ ರೀತಿಯ ಸ್ಥಿತಿಗಳು ಆ ಕಾಲಘಟ್ಟದಲ್ಲಿ ಇದ್ವು. ಅದು ಬಹುಶಃ ಗೌತಮರ ನಡೆಗೆ ಕಾರಣ ಆಯ್ತೇನೋ ಅಂತ ಹೇಳಿ ಅನಿಸ್ತದೆ. ಅವರಿಗೆ ಯೌವನದಲ್ಲಿ ಯಶೋಧರೆಯ ಜೊತೆಗೆ ವಿವಾಹ ಆಗ್ತದೆ. ಮುದ್ದಾದ ರಾಹುಲನಂತ ಮಗ ಹುಡ್ತಾನೆ. ಆದರೆ ಅವರಿಗೆ ತನ್ನ ಸುಖ ಸಂಸಾರ
ಕಣ್ಣಿಗೆ ಯಾವತ್ತೂ ಕಾಣಿಸ್ಲಿಲ್ಲ. ಮಾನವನ ಅಸಾಧ್ಯ ಕಷ್ಟಗಳು ಕಣ್ಣಿಗೆ ಕಟ್ತಾ ಹೋಗ್ತವೆ. ಅಂದು ಬಾಧಿಸ್ತಕ್ಕಂತಹ ಯುದ್ಧಗಳಾಗ್ಬೋದು, ಸಾವಿರಾರು ಜನರನ್ನ ಬಲಿ ತೆಗೆದುಕೊಳ್ತಕ್ಕಂತಹ ಸಾಂಕ್ರಾಮಿಕ ರೋಗಗಳಾಗ್ಬೋದು, ಮೌಢ್ಯತೆ ಆಗ್ಬೋದು, ಆಹಾರದ ಕೊರತೆ ಆಗ್ಬೋದು, ಅವೆಲ್ಲವೂ ಸಹ ರಾಜ್ಯ ಪರಿತ್ಯಾಗ ಮಾಡ್ಲಿಕ್ಕೆ ಕಾರಣ ಆಗ್ತಾವೆಯೇ ಹೊರತು ಅದ್ರ ಜೊತೆಗೆ ಇವತ್ತಿಗೂ ನಾವು ಪಠ್ಯಗಳಲ್ಲಿ ಹೇಳ್ತೇವೆ, ಒಬ್ಬ ರೋಗಿಯನ್ನ ನೋಡಿದ್ರು ಗೌತಮರು, ಒಬ್ಬ ವೃದ್ಧನನ್ನ ನೋಡಿದ್ರು, ಒಂದು ಶವವನ್ನ ನೋಡಿದ್ರು, ಅವರು ವೈರಾಗ್ಯ ಮೂರ್ತಿಯಾಗಿ ಹೊರಟರು ಅಂತ. ಆ ಮೂರರ ಜೊತೆಗೆ ಗೌತಮರು ನೋಡಿದ್ದು ಇವೆಲ್ಲವನ್ನ ಅಂತಕ್ಕಂತಹದ್ದನ್ನು ಸಹ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಆ ಗೌತಮರ ಪರಿತ್ಯಾಗಕ್ಕೂ ಮುನ್ನ ಅವರಿಗೆ ಒಂದೆರಡು ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಗೊಂದಲಗಳಿದ್ದು ಅದನ್ನ ಸ್ಪಷ್ಟ ಮಾಡ್ಕೊಂಡ್ರು ಅವರು. ಒಂದು, ಯುವರಾಜನಾಗಿ ವಾರಸುದಾರಿಕೆಯನ್ನ ಮುಂದುವರಿಸಿಕೊಂಡು ರಾಜ್ಯದ ಅಧಿಕಾರವನ್ನ ಹಿಡಿದು ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು. ಹಾಗೇನೆ ನನ್ನ ಜೀವನ ದೊಡ್ಡದಲ್ಲ, ಅದ್ರ ಜೊತೆಗೆ ಪ್ರಜೆಗಳ ಜೀವನ ದೊಡ್ಡದು, ಪ್ರಜೆಗಳಿಗೋಸ್ಕರ ನಾನು ಏನೆಲ್ಲ ಕಷ್ಟಗಳನ್ನ ಎದುರಿಸಲಿಕ್ಕೆ ತಯಾರಾಗಬೇಕು. ಇವೆರಡರ ಮೀಮಾಂಸೆಗಳಲ್ಲಿ ಗೌತಮರು ತೆಗೆದುಕೊಂಡಂತಹದ್ದು ಎರಡನೆಯದನ್ನ. ಅವರು ಆರಿಸ್ಕೊಂಡಿದ್ದು ಸುಗಮ ಮಾರ್ಗ ಅಲ್ಲ, ಮುಳ್ಳಿನ ಹಾಸಿಗೆ. ಆ ನಡಿಗೆ ಹೇಗಿತ್ತು ಅಂದ್ರೆ ಕಲ್ಲು ಮುಳ್ಳಿನ ಹಾದಿ, ಆದ್ರೆ ಅದನ್ನ ಹೂವಿನ ಹಾದಿಯಾಗಿ ಬದಲಾಯಿಸಿಕೊಳ್ಳುವಂತಹ ಒಂದು ಆತ್ಮಸ್ಥೈರ್ಯ ಅವ್ರಿಗೆ ಇರೋದ್ರಿಂದನೇ ಅವರು ತಪಸ್ಸು ಅಂತಕ್ಕಂತಹ ಮಾರ್ಗಕ್ಕೆ ಹೋಗ್ತಾರೆ. ಆ ಕಾಲಘಟ್ಟದಲ್ಲಿ ಜ್ಞಾನಾರ್ಜನೆಗೆ ಇಹದ ಒಂದು ಸುಖಗಳನ್ನ ತ್ಯಜಿಸಿ ತಪಸ್ ಮಾಡ್ತಕ್ಕಂಥದ್ದು ಬಹಳ ಸಾಮಾನ್ಯ ಸಂಗತಿಯಾಗಿತ್ತು. ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ರಾಜಜೀವನವನ್ನ ತ್ಯಜಿಸಿ ತಪಸ್ಸನ್ನ ಮಾಡಿದ್ರೆ ನನಗೆ ಸಿಗ್ಬೋದಾ, ಉತ್ತರ ಸಿಗ್ಬೋದಾ ಅನ್ನುವ ಪ್ರಶ್ನೆಯು ಅಂದಿನ ಕಾಲಘಟ್ಟದಲ್ಲಿ ಗೌತಮರ ನಡಿಗೆಗೆ ಕಾರಣ ಆಗ್ತದೆ. ಒಬ್ಬ ಓಲ್ಡನ್ ಬರ್ಗ್ ಅಂತ ಹೇಳಿ ಒಬ್ರು ಹೇಳ್ತಾರೆ, ಮನೆ ಬಿಟ್ಟು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಗೌತಮರಿಗೆ ಆ ಪುಟ್ಟ ಮಗು ರಾಹುಲನ ನೆನಪಾಗ್ತದೆ. ಆಗ ಹೆಂಡತಿಯ ಅಂತಃಪುರಕ್ಕೆ ಹೋಗಿ ಹಂಸತೋಲಿಕದಲ್ಲಿ ಮಗು ಮಲಗಿರ್ತದೆ. ತಲೆಯನ್ನ ನೆವರಿಸಿ ಕೈಯಾಡಿ ಒಂದು ಸಾರಿ ಮುದ್ದು ಮಾಡಿ ಹೋಗ್ಬೇಕು ಅಂತೇಳಿ ಅಲ್ಲಿಗೆ ಹೋದಾಗ, ಆದ್ರೆ ತಾಯಿ ಯಶೋಧರೆಯ ಕೈ ಆ ಮಗುವಿನ ತಲೆಯ ಮೇಲೆ ಇರ್ತದೆ. ಹಾಗಾಗಿ ಈಗ ಮಗುವನ್ನ ಮುಟ್ಟಿದರೆ ಯಶೋಧರೆ ಬಂದು ನನ್ನನ್ನ ಸಂತೈಸಬಹುದು, ನನ್ನ ದಿಕ್ಕನ್ನ ಬದಲಾಯಿಸಬಹುದು. ನಾನು ಈಗ ಮಾತನಾಡ್ಸೋದೇ ಬೇಡ, ಬುದ್ಧನಾದ ಮೇಲೆ ನನ್ನ ಮಗನನ್ನ ನಾನು ನೋಡೋಣ ಅಂತ ಹೇಳಿ ಕಟ್ಟಿ ಮನಸ್ಸನ್ನ ಮಾಡಿ ಅವರು ಏನು ರಾಜ್ಯವನ್ನ ತೊರೆದು ಹೋದ್ರಲ್ಲ, ಆಗ ಬುದ್ಧರ ನಡಿಗೆ ಪ್ರಾರಂಭ ಆಗ್ತದೆ. ಅಂದ್ರೆ ಅತಿ ಸಣ್ಣ ವಯಸ್ಸಲ್ಲಿ ಯೌವನ ಹುಟ್ಟತಕ್ಕಂತಹ ಒಂದು ಪ್ರಾಯದಲ್ಲಿ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳಿಗೆ ವಿರುದ್ಧವಾಗಿ ಭಿಕ್ಷುವಾಗಿ ಬದಲಾದಾಗ ಆ ಬುದ್ಧರ ನಡಿಗೆ ಪ್ರಾರಂಭವಾಯಿತು. ಆ ನಡಿಗೆಯ ನೋಟವನ್ನ ಬಹಳ ಸುಂದರವಾಗಿ ಇಲ್ಲಿ ಕೃತಿಕಾರರು ಮತ್ತೆ ಮತ್ತೆ ಹೇಳಿದ್ದಾರೆ. ದೂರ ಪಯಣದ ದೇವನದು ಮನವೇ ನಡೆದು ನಡೆದು ಮಾಗಿರಲು ಕಾಲ ಚರಕದ ನಡುವೆ ನಡೆದು ನಡೆದು ಮನವೇ ನಡೆದು ಉಳಿಸಿದ ದೇವರು ಅಂತೇಳಿ ಆ 29ರ ಯೌವನ ಹೋಗ್ತಕ್ಕಂತಹ ಪ್ರಾಯದಲ್ಲಿ ಗಡ್ಡ ಮೀಸೆಯನ್ನು ತೆಗೆದು ಕಾಷಾಯ ವಸ್ತುವನ್ನ ಹುಟ್ಟು ಮನೆ ಮಾರನ್ನ ತೊರೆದು ಆ ನಡೆಗೆ ಪ್ರಾರಂಭ ಆಗ್ತದೆ. ಗೌತಮರ ಒಂದು ಅಶಾಂತಿಯ ಆ ತಿರುಗಾಟ, ಆ ನಡಿಗೆ ಎಷ್ಟೋ ವರ್ಷ ಅವರನ್ನ ಕಾಡ್ತಾ ಹೋಗ್ತದೆ. ಆ ಸಮಸ್ಯೆಗಳನ್ನ ಕುರಿತು ಆಲೋಚಿಸ್ತಾ ನಡೆಯುವಂತ ಆ ನಡಿಗೆ ಏನಿತ್ತಲ್ಲ, ಆ ನಡಿಗೆ ಬಹುಶಃ ಅದು ಹಿಂದಿಗೆ ನಮಗೆ ಮಾರ್ಗಸೂಚಿಯಾಗಿರ್ತಕ್ಕಂತಹ ನಡಿಗೆ ಅವತ್ತು ಆಗಿತ್ತು ಅಂತೇಳಿ ಅನಿಸ್ತದೆ. ಆ 7 ವರ್ಷದ ಒಂದು ಕಾಲದ ಅವರೊಂದು ಸಾಮಾಜಿಕ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇತ್ತು. ಆ 7 ವರ್ಷಗಳಲ್ಲಿ ಅವರು ಆಲೋಚಿಸಿರ್ತಕ್ಕಂಥದ್ದು, ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋಗ್ತಕ್ಕಂಥದ್ದು, ಉತ್ತರ ಒಂದೊಂದು ಸಾರಿ ಹೊಡೆದಂತೆ ಅನಿಸಿದ್ರು ಅವ್ರಿಗೆ ಜ್ಞಾನೋದಯ ಆಯ್ತಾ, ಉತ್ತರ ಸಿಕ್ತಾ ಅನ್ನುವ ಪ್ರಶ್ನೆ ನಮ್ಮನ್ನ
ಕಾಡ್ಲಿಕ್ಕೆ ಶುರು ಮಾಡ್ತದೆ. ಯಾಕಂದ್ರೆ ಆ ಆ ಬುದ್ಧದೇವನ ಓದೇ ಹಾಗೆ, ಅದು ಓದಿಸ್ಕೊಳ್ತಾ ಹೋಗ್ತಾ ಹೋಗ್ತಾ ಹಲವಾರು ಪ್ರಶ್ನೆಗಳು ನಮ್ಗೆ ಕಾಡ್ತಾ ಹೋಗ್ತದೆ. ಇಲ್ಲಿ ಬಹುಮುಖ್ಯವಾಗಿ ನನಗೆ ಅನ್ಸಿರ್ತಕ್ಕಂಥದ್ದು, ಆ ಕಾಲಘಟ್ಟದಲ್ಲಿ ಅನ್ನ ಆಹಾರವನ್ನ ಬಿಡ್ತಕ್ಕಂಥದ್ದಾಗ್ಬೋದು, ಅಸ್ಥಿ ಪಂಜರದಂತೆ ಕೃಷದೇಹವನ್ನ ಹೊಂದತಕ್ಕಂಥದ್ದು, ಅದು ತಪೋಜೀವನದ ಒಂದು ಕಠಿಣ ಒಂದು ಪ್ರಸಂಗ. ಅದು ಎಲ್ಲಿಯವರೆಗೆ ಅಂದ್ರೆ ಮರಣಕ್ಕೆ ಹತ್ತಿರವಾಗುವವರೆಗೂ ತಪಸ್ಸನ್ನು ಮಾಡ್ತಕ್ಕಂಥದ್ದು ಆ ಕಾಲಘಟ್ಟದ ಒಂದು ವ್ಯವಸ್ಥೆ ಇತ್ತು. ಕೊನೆಗೆ ಬೋಧಗಯೆಯಲ್ಲಿ ಗೌತಮರಿಗೆ ಜ್ಞಾನೋದಯ ಆಯ್ತು ಅಂತೇಳಿ ಇತಿಹಾಸ ನಮ್ಗೆ ತಿಳಿಸ್ಕೊಡ್ತದೆ. ತಪಸ್ಸನ್ನ ತ್ಯಜಿಸಿ ನನ್ನನ್ನ ನಾನು ಹಿಂಸಿಸಿಕೊಂಡು ಜ್ಞಾನೋದಯವನ್ನ ಪಡ್ಕೊಳ್ಳೋದಕ್ಕಿಂತ ಜನರ ಕಡೆಗೆ ಹೋಗ್ಬೇಕು ಅಂತ ಹೊರಟ್ರು, ಇಲ್ಲ ತಪಸ್ಸನ್ನ ಮುಗಿಸಿ ಜ್ಞಾನೋದಯ ನನಗೆ ಆಯ್ತು, ನಾನು ಆಹಾರ ಸ್ವೀಕರಿಸಿ ಜನರ ಕಡೆಗೆ ಹೋಗ್ತೀನಿ ಅಂತ ಹೊರಟ್ರು. ಈ ಎರಡು ಪ್ರಶ್ನೆಗಳು ನನ್ನನ್ನ ಇವತ್ತಿಗೂ ಕಾಡ್ತಾ ಇದ್ದಾವೆ. ಯಾವ್ದಾಯ್ತು ಗೌತಮರಿಗೆ ಅನ್ನುವಂಥದ್ದು. ಆ ಎರಡು ಪ್ರಶ್ನೆಗಳು ಉತ್ತರವನ್ನ ಕಂಡ್ಕೊಳ್ಬೇಕು ಅಂದ್ರೆ ಮುಂದೆ ಆ ದೇವರ ನಡಿಗೆಯನ್ನ ನಾವು ನೋಡ್ಲೇಬೇಕು. ಆ ನಡಿಗೆಯನ್ನ ನೋಡಿದಾಗ ಮಾತ್ರ ಅವ್ರು ಯಾವ ನಿರ್ಧಾರ ತಗೊಂಡ್ರು ಅನ್ನುವಂಥದ್ದು ನಮ್ಗೆ ಉತ್ತರ ಸಿಗ್ತದೆ. ಹಳೆಯ ಸಿದ್ಧಾಂತಗಳ ಸ್ಥಾನದಲ್ಲಿ ಹೊಸ ಸಿದ್ಧಾಂತವನ್ನ ಹಿಡಿದಿಡ್ಬೇಕು ಅಂತಕ್ಕಂತಹ ಒಂದು ಜ್ಞಾನೋದಯವಂತೂ ಆ ಕಾಲಘಟ್ಟದಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಆಯ್ತು ಅನ್ನುವ ಮಾತನ್ನ ನಾವು ಇವತ್ತಿಗೂ ಸಹ ಒಪ್ಕೊಳ್ಬೇಕಾಗ್ತದೆ. ಆ 7 ವರ್ಷಗಳ ಆ ಸುದೀರ್ಘ ಅವಧಿಯ ಆ ಒಂದು ಆತ್ಮ ಶೋಧನೆಗೆ ತೊಡಗಿಸಿಕೊಂಡದ್ದು ಏನಿತ್ತಲ್ಲ, ಅವರು ಗ್ರಹಿಸಿದ ಅಂಶಗಳು ಏನಿದ್ವಲ್ಲ, ಅವೆಲ್ಲವೂ ಸಹ ಆ ಬುದ್ಧನಾಗಿ ನಡೆದ ನಡಿಗೆಯಲ್ಲಿ ಅನುಷ್ಠಾನಗೊಂಡಂತಹವುಗಳು ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಇಲ್ಲಿ ಈ ಕೃತಿಯಲ್ಲಿ 4ನೇ ಒಂದು ಪದ್ಯದಲ್ಲಿ ಹೇಳ್ತಾರೆ, ಹಗಲು ಇರುಳು ಮನದ ದೂರದ ಪಯಣ ಮನವೇ, ನಡೆದು ನಡೆದು ನಡೆದಿರಲು ಕಲ್ಲು ಮುಳ್ಳು ಬರಿಗಾಲು ನೋವು ನಲಿವು ಮನವೇ, ಯಾವುದು ಬಯಸದ ದೇವನು ಸಾಲು ಸಾಲು ಮರದ ನೆರಳಿನ ನಡುವೆ ಮನದ ಮೌನ ಮುರಿದ ಬುದ್ಧ ದೇವನು. ಆ ಅರಣ್ಯದಲ್ಲಿ, ಆ ಕಾಡಿನ ಮಧ್ಯದಲ್ಲಿ ಮನದ ಮೌನವನ್ನ ಮುರಿದ್ರು. ಜನರ ಮಧ್ಯದಲ್ಲಿ ಅವರು ಮುರಿಲಿಲ್ಲ, ಕಾಡಿನ ಮಧ್ಯದಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಆ ಮನದ ಮಾತನ್ನ ಹಾಡಿದ್ರು. ದೇವನು ಯಾಕೆ ಮನದ ಮಾತನ್ನ ಮೌನದಲ್ಲಿ ಮುರಿದ್ರು ಅಂದ್ರೆ ಕಠಿಣ ಏಕಾಗ್ರತೆ, ಹಾಗೇನೆ ಶರೀರ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅವೆಲ್ಲವೂ ಸಹ ಆಧ್ಯಾತ್ಮ ಭಾವನೆಯ ಒಂದು ಭಾವಗಳು. ಅದನ್ನ ಭೌತಿಕ ಭಾವನೆಯೆಡೆಗೆ ತಿರುಗಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಬುದ್ಧರ ಒಂದು ವಿಶೇಷ ನಡಿಗೆ ಅಂತೇಳಿ ಹೇಳ್ಬೇಕಾಗ್ತದೆ. ಅಲ್ಲಿ ನಾವು ಬುದ್ಧರ ನಂತರ ಆ ತ್ಯಾಗ ಅಂತಕ್ಕಂತಹ ಒಂದು ಮಾತನ್ನ ಬಹಳ ಪ್ರತಿಷ್ಠೆಯ ಹೆಮ್ಮೆಯ ವಿಷಯವಾಗಿ ತಗೊಳ್ತಕ್ಕಂಥದ್ದು ಗಾಂಧೀಜಿಯವರಲ್ಲಿ. ಗಾಂಧಿ ಮತ್ತು ಗೌತಮರ ಒಂದು ಏಕರೂಪ ಕಾಣ್ತಕ್ಕಂಥದ್ದು ಆ ತ್ಯಾಗ ಅಂತಕ್ಕಂತಹ ಒಂದು ಪದದಲ್ಲಿ. ಹೀಗಾಗಿ ಇವರಿಬ್ರು ಸಹ ನಮ್ಗೆ ಅಂದಿನ ಕಾಲಘಟ್ಟದ ಬುದ್ಧರು, ಇಂದಿನ ನಾವೇನೀಗ ನೆನೆಸ್ತಾ ಇದೀವಲ್ಲ ಗಾಂಧೀಜಿಯವರು, ಸಾಮಾಜಿಕ ಜೀವನದ ಪರಿವರ್ತನೆಯ ಹರಿಕಾರರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಹಾಗೇನೆ ಅವರು ಜನನ ಮರಣದ ಮನವೇ, ಜನನ ಮರಣದಾಚೆ ಮನವೇ, ಮನದ ನಡೆಯು ನಡೆದು ನಡೆದು ಮುಗಿಸಿರಲು ಎಷ್ಟು ನಡೀಲಿಕ್ಕಾಗ್ತದೆ, ನಡೆದು ನಡೆದು ಮುಗಿಸಿರಲು ಇನ್ನು ಆಗ್ತಾ ಇಲ್ಲ, ನಡೀತಾ ಇದ್ದೀನಿ, ಆದ್ರೆ ಇನ್ನು ಎಷ್ಟು ಅಂತ ನಾನು ನಡೆಯಲಿ ಅನ್ನುವ ಆ ಬುದ್ಧ ದೇವನ ಭಾವವನ್ನ ಬಹಳ ಸರಳವಾಗಿ ಇಲ್ಲಿ ನಮ್ಮ ಭಾಸ್ಕರ್ ಸರ್ ಬರವಣಿಗೆನೇ ಅಷ್ಟು ಬಹಳ ಸರಳ. ಅವ್ರ ವ್ಯಕ್ತಿತ್ವ ಯಾಕೆ ಸರಳವಾಗಿದೆಯೋ ಹಾಗೆ ಬಹಳ ಸರಳವಾಗಿ ಆಧುನಿಕ ಏನು ನಾವು ಈ ಕಾಲಘಟ್ಟದಲ್ಲಿ ವಚನಗಳನ್ನ ಸರಳ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಸರಳವಾದ ಒಂದು ಭಾಷೆಯಲ್ಲಿ ಹಿಡಿದಿಟ್ಟಿರುವಂತಹದ್ದು ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಮತ್ತೆ ಮತ್ತೆ ಓದ್ಬೇಕು ಅಂತಕ್ಕಂತಹ ಭಾವಗಳು ನನ್ನಲ್ಲಿ ಬರ್ತಾ ಇದ್ದಾವೆ. ಸಾಲು ಸಾಲು ಮರದ ನೆರಳಿನ ನಡುವೆ ನಡೆದು ದಾರಿ ಮುಗಿಸಿದ ದೇವನು ಅಂದ್ರೆ ಇಲ್ಲಿ ಮುಕ್ತಾಯ ಆಗ್ತಾ ಇದೆ, ಎಷ್ಟು ತಾನೇ ನಡೀಲಿಕ್ಕೆ ಸಾಧ್ಯ. ಮನದ ಕಾಡ ಕತ್ತಲು ನುಂಗಿದ ಮನವೇ, ಅರಿವು ದೀಪ ದೇವನು, ಜ್ಞಾನದ ದೀಪ. ಬುದ್ಧ ದೇವ ಅಂದ್ರೆ ಒಂದು ಜ್ಞಾನ, ಅದು ಒಂದು ಜ್ಯೋತಿ, ಅದು ಒಂದು ಪ್ರಖರತೆ,
ಅದು ಒಂದು ನಕ್ಷತ್ರ. ಅಲ್ಲಿ ಮತ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ಬೆಳಕು ಬೆಳಕು. ಆ ಅರಿವಿನ ದೀಪ ಬಿಟ್ರೆ ಮತ್ತೇನು ನಾವು ಅದರಲ್ಲಿ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನ ಅಭದ್ರತೆಗೆ ಅಜ್ಞಾನನೇ ಕಾರಣ. ಅವನು ಹೊಂದಿರ್ತಕ್ಕಂತಹ ಭಯನೇ ಕಾರಣ. ಆ ಕಾಲಘಟ್ಟ ಅಂತ ಹೇಳಿದ್ರೆ ಅಲ್ಲಿ ಮಳೆ, ಗುಡುಗು, ಮಿಂಚುಗಳಂತಹ ಆ ಒಂದು ಪ್ರಕೃತಿಯ ಸಹಜ ಅಂಶಗಳಿಗೂ ಸಹ ಹೆದರ್ತಕ್ಕಂತಹ ಪರಿಸ್ಥಿತಿ ಇತ್ತು. ಆ ಮೂಢನಂಬಿಕೆ ವ್ಯಾಪಕವಾಗಿ ವ್ಯಾಪಿಸಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಆ ಸಂಪ್ರದಾಯದ ಸೋಗಿನಲ್ಲಿ ಹಲವಾರು ಕರ್ಮಕಾಂಡಗಳನ್ನ ನಡೆಸ್ತಾ ಇರ್ತಕ್ಕಂತಹ ಪ್ರಸಂಗಗಳಲ್ಲಿ ಅದೆಲ್ಲವನ್ನ ಬದಿಗೊತ್ತಿ ಆ ಒಂದು ಪ್ರಕೃತಿ ಶಕ್ತಿಯ ಬಗ್ಗೆ ಅಭಿಮಾನ ಹುಟ್ಟಿಸುವ ಒಂದು ಚಿಂತನೆಗಳು ಏನಿದ್ದಲ್ಲ, ಆ ಎಲ್ಲ ಚಿಂತನೆಗಳು ಸಹ ಇಲ್ಲಿ ನಮ್ಮ ಗೌತಮರ ನಡಿಗೆ ಅದೊಂದು ಬಹುದೊಡ್ಡ ನಡಿಗೆ ಅಂತ ಹೇಳಿ ನನಗೆ ಅನಿಸ್ತದೆ. ಅಂತಹ ನಡಿಗೆಯನ್ನ ಇವತ್ತು ನಾವು ಇವತ್ತಿಗೂ ಸಹ ಅದು ನಿತ್ಯ ನೂತನವಾಗಿ ನಮ್ಮೊಟ್ಟಿಗೆ ಇರುವಂತಹದ್ದನ್ನ ನೋಡ್ತೇವೆ. ಹಾಗೆ 100 ಜನ್ಮದ ಕಥೆಯ ಹೇಳಿದ ಮನವೇ ಮನದ ಮಾತಾಡಿದ ದೇವನು. ಹೌದು, ಮನದ ಮಾತನ್ನ, ಬಹಳ ಮಾತುಗಳನ್ನ ಬುದ್ಧ ದೇವರು ಮಾತನಾಡ್ತಾರೆ. ಅವರ ನಡಿಗೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಆ ಪೂರ್ವ ಜನ್ಮದಲ್ಲಿ ನಂಬಿಕೆ ಇದ್ದ ಒಂದು ಕಾಲಘಟ್ಟ ಅದು. ವೈದಿಕಾಚರಣೆಗಳು ತಪ್ಪದೆ ಪಾಲಿಸ್ತಕ್ಕಂತ ಒಂದು ಪ್ರಸಂಗಗಳು ಅಲ್ಲಿದ್ವು. ಆ ಪಾಪ ವಿಮೋಚನೆ ಆಗ್ತದೆ, ಆ ಆಚರಣೆಗಳನ್ನ ಮಾಡಿದ್ರೆ ಮಾತ್ರ ಮೋಕ್ಷ ಸಿಗ್ತದೆ. ಇಲ್ಲವಾದ್ರೆ ಹಂದಿಯಾಗಿ ಹುಟ್ಟತೀಯ, ನಾಯಿಯಾಗಿ ಹುಟ್ಟತೀಯ, ಶೂದ್ರರಾಗಿ ಜನಿಸ್ತೀಯ, ಆ ಇಂದಿನ ಜನ್ಮದ ಆ ಪಾಪದಿಂದ ಏನೆಲ್ಲ ಆಗ್ತೀಯ ಅನ್ನುವ ಮೌಢ್ಯಗಳು ತುಂಬಿರ್ತಕ್ಕಂತಹ ಅಂತಹ ಕಾಲಘಟ್ಟದಲ್ಲಿ ಸಂಘ ವ್ಯವಸ್ಥೆಯ ಮೂಲಕ ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕುವುದರ ಜೊತೆಗೇನೆ ಗೌತಮರು ಸತ್ವಾಕ್ಯ, ಸತ್ ಪ್ರವರ್ತನೆಗಳನ್ನ ಪುನರ್ಜನ್ಮವಿಲ್ಲದಂತೆ ಅದು ಈ ಒಂದು ಸತ್ವಾಕ್ಯ, ಸತ್ ಪರಂಪರೆಗಳನ್ನ ಸಾರಿದಂತಹ ಬಹುದೊಡ್ಡ ಪ್ರವರ್ತಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ನಡಿಗೆಯ ನುಡಿಗಳು ಇವೆಲ್ಲವೂ ಆಗ್ತದೆ. ಹಾಗೇನೆ 100 ದೂರದ ಮನದ ಪಯಣದಲ್ಲಿ ಮನವೇ ಮನದ ಕಾಡ ಕತ್ತಲು ಕಡಿದವನು. ಖಂಡಿತ ಮನಸ್ಸಿನ ಕಾಡ ಕತ್ತಲೆ, ಇಂತಹ ಕತ್ತಲೆಯನ್ನ ಅಳಿಸಿ ಹಾಕಿದಂಥವರು ಗೌತಮ ಬುದ್ಧನಾದ ಪರಿ. ಆ ಸತ್ಯದ ಬೆಳಕಿನ ಮೂಲಕ ಆ ಅಜ್ಞಾನದ ಏನ್ ಕತ್ತಲೆ ಇತ್ತಲ್ಲ ಅದನ್ನ ಓಡಿಸುವ ಮೂಲಕ ಎಲ್ಲ ಜನರಿಗೂ ಒಂದು ಶುದ್ಧವಾದ, ಒಂದು ಪರಿಶುದ್ಧವಾದ ಒಂದು ಸಂಸ್ಕಾರವನ್ನ ಕೊಡುವಂತಹ ಆ ಮನದ ಕತ್ತಲನ್ನ ಕಡಿದಂಥವರು. ಹಾಗೇನೆ ಹಗಲು ഇരുಳು ಬಿಸಿಲು ಬೆಳದಿಂಗಳು ಮನದ ಬಯಲಿಗೆ ಮನವ ಬಯಲಿನೊಳಗೆ ಬಯಲಾದವರು. ಅವರು ಬಯಲಿನೊಳಗೆ ಬಯಲಾದವರು. ಅವರಿಗೆ ಕುಟುಂಬ, ಆಸ್ತಿ, ವ್ಯಾಮೋಹ, ಅಂತಸ್ತು ಯಾವುದು ಇರಲಿಲ್ಲ. ಬಯಲು ಆಲಯ. ಬುದ್ಧದೇವನ ಜೀವನ ಅಂದ್ರೆ ಬಯಲು ಆಲಯ. ಅದಕ್ಕೆ ಕಿಟಕಿಗಳಿಲ್ಲ, ಬಾಗಿಲುಗಳಿಲ್ಲ, ಅದಕ್ಕೆ ಬೀಗ ಹಾಕುವಾಗಿಲ್ಲ. ಬಯಲು ಆಲಯ. ಅಲ್ಲಿ ಏನೂ ಇಲ್ಲ, ಎಲ್ರೂ ಹೋಗ್ಬೋದು, ಅದ್ರೊಳಗೆ ಎಲ್ಲರೂ ಸೇರ್ಬೋದು. ಅದಕ್ಕೆ ಯಾವುದೇ ಅಡ್ಡಿಗಳಿಲ್ಲ, ಆತಂಕಗಳಿಲ್ಲ. ನಾನು ಹೋಗ್ಬೋದು, ನೀವು ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆ ತರದ ಬಯಲು ಆಲಯದೊಳಗೆ ಮರೆಯಲಾಗದು ಮನವೇ ದೇವನ ದೇವ, ಮನದ ದೇವನ. ಇಂತಹ ವ್ಯಕ್ತಿಯನ್ನ ಹ್ಯಾಗ್ ಮರೆಯಲಿಕ್ಕೆ ಸಾಧ್ಯ? ಅದು ಮತ್ತೆ ಮತ್ತೆ ಮರೆಯಲಾಗದು. ಆ ಒಂದು ಆ ಶಬ್ದ ಬಳಕೆ ಏನಿದೆಯಲ್ಲ, ಅದು ಇಡೀ ಬುದ್ಧ ದೇವನ ಒಂದು ಇರುವನ್ನ, ಆತನ ಒಂದು ಆ ಮಹತ್ ಕಾರ್ಯಗಳನ್ನ ಮತ್ತೆ ಮತ್ತೆ ನೆನಪಿಸ್ಲಿಕ್ಕೆ ಶುರು ಮಾಡ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ. ಹಾಗೇನೆ ಆ ಬುದ್ಧ ದೇವರ 7ನೆಯ ಒಂದು ಪದ್ಯದಲ್ಲಿ ನೋಡಿದಾಗ, ನಾಡ ದೊರೆಯವನು ಜಗದ ದೊರೆಯವನು ಮನವೇ ತಿಳಿದಿರಲು ಸಾಲು ಮರದ ಕೆಳಗೆ ಮನವೇ ಮನದ ನೆರಳ ಬಯಸಿದ ದೇವನವನು. ಊರ್ನಲ್ಲಿ ಕೇಳಲಿಲ್ಲ, ಕಾಡ್ನಲ್ಲಿ ಆ ಸಾಲು ಮರಗಳೇನಿದ್ವಲ್ಲ, ಆ ಮರದ ಮಡಿಲಲ್ಲಿ ತನ್ನ ಒಂದು ಚಿಂತನೆಯನ್ನ, ತನ್ನ ಒಂದು ಯೋಚನೆಯನ್ನ, ತನ್ನ ಒಂದು ಸಿದ್ಧಾಂತಗಳನ್ನ ಕಟ್ಟಿಕೊಂಡಂತವ್ರು ಅಂದ್ರೆ ಬುದ್ಧ ದೇವರು. ದೂರ ಮನದ ಪಯಣದ ಮನವೇ 100 ಕಥೆ ಹೇಳಿದ ಕಥೆಗಾರನು. ನಿಜಕ್ಕೂ ನೂರಾರಲ್ಲ, ಸಾವಿರಾರು ಕಥೆಗಳು ಬುದ್ಧ ದೇವನ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ನಮ್ಗೆ ಸಬರದ್ ಸರ್ ಅವರ ಒಂದು ಪದ್ಯ ನೆನಪಿಗೆ ಬರ್ತದೆ. ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು,
ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಅಲ್ಲಿ ಬುದ್ಧದೇವ ಆ ಕಾಡಿನಲ್ಲಿ ಇದ್ದಂತಹ ಪ್ರಸಂಗ. ಕಾಡ ತುಂಬಾ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಆ ಬುದ್ಧದೇವನ ಉಪಸ್ಥಿತಿಯಲ್ಲಿ ಆ ಕಾಡು, ಇಡೀ ಕಾಡು ಪ್ರೀತಿಯ ಹೊಳೆಯಾಗಿ ಹರಿಯಿತಂತೆ. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಹಾಡಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಒಂದು ಮರದ ಕೊಂಬೆ ಮತ್ತೊಂದು ಮರದ ಮೇಲೆ ಒಂದಕ್ಕೊಂದು ಅಪ್ಪಿಕೊಂಡು ಒಪ್ಪಿಕೊಂಡು, ಗಿಡಕ್ಕೆ ಬಳ್ಳಿ ಶೋಭೆ, ಬಳ್ಳಿಗೆ ಗಿಡ ಆಸರೆ, ಈ ತರದ ಬಾಂಧವ್ಯಗಳಿದ್ದು ಅದನ್ನೆಲ್ಲ ಬುದ್ಧದೇವ ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಇನ್ನು ತಪಸ್ಸು ಮಾಡಿ ಉಪಯೋಗ ಇಲ್ಲ ಅಂತೇಳಿ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಪ್ರೀತಿಯನ್ನ ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದೆನು. ಬದುಕಿನ ಗೂಢಾರ್ಥವರೆತು ಬುದ್ಧನಾಗಿ ಬಂದನು. ಆಗ ಬದುಕಿನ ಸತ್ಯ ಆ ತಂದೆಗೆ ಗೊತ್ತಾಗ್ತದೆ ಅನ್ನುವ ನಮ್ಮ ಸಮರದವರ ಒಂದು ಪದ್ಯ ಬಹಳ ಈ ಒಂದು ಸರ್ ಅವರ ಪದ್ಯಗಳಿಗೆ ಬಹಳ ಸಾಮೀಪ್ಯತೆಯನ್ನ ಕೊಡ್ತದೆ ಅಂತ ಹೇಳಿ ಅನಿಸ್ತದೆ. ಈ ರೀತಿಯಾಗಿ ಬುದ್ಧನ ಒಂದು ನಡೆ ಸಾಕ್ತಾ ಹೋಗ್ತದೆ. ಇವತ್ತಿಗೂ ಸಹ ಬುದ್ಧನ ನಡೆಯನ್ನ ನಾವು ಸಂಪೂರ್ಣವಾಗಿ ಅರಿಲಿಕ್ಕೆ ಅಸಾಧ್ಯ ಅಂತ ಹೇಳಿ ನನಗೆ ಅನಿಸ್ತದೆ. ಈ ರೀತಿಯ ಪರಿವರ್ತನೆಯಿಂದ ಬುದ್ಧದೇವರು ಸಮಾಜವನ್ನ ತಿದ್ದಿದ್ರು. ಆದ್ರೆ ನಾವು ಇದ್ಯಾವುದನ್ನ ಓದಲ್ಲ. ಇದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಯಾವುದೋ ಒಂದು ಸಂಘಟನೆಗಳ ಮಟ್ಟದಲ್ಲಿ ಇವತ್ತು ಈ ತರದ ವಿಚಾರಗಳು ಚರ್ಚೆ ಆಗ್ತಾ ಇದಾವೆ. ಆದ್ರೆ ಬುದ್ಧದೇವನ ಚರ್ಚೆಗಳು ಪ್ರಾಥಮಿಕ ಹಂತದಲ್ಲಿ, ಪ್ರೌಢ ಹಂತದಲ್ಲಿ ಪಠ್ಯಗಳಾಗಿದ್ದಾವೆ. ಆ ಪಠ್ಯಗಳನ್ನ ಬೋಧಿಸ್ತಕ್ಕಂಥವ್ರು, ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕಿಯಾಗಿ ಈ ಪಠ್ಯವನ್ನ ಬೋಧಿಸ್ತೇವೆ. ಆದ್ರೆ ಆ ಬುದ್ಧದೇವ ಆ 3 ಅಂಶಗಳಿಂದ ಮಾತ್ರ ಬದಲಾದ ಅಂತ ಹೇಳಿ ನಾವು ಬೋಧಿಸ್ತೇವೆ. ಆದ್ರೆ ಅಲ್ಲಿ ಪ್ರಾಥಮಿಕ ಪ್ರೌಢ ಹಂತಗಳಲ್ಲಿ, ಪದವಿ ಪೂರ್ವ ಹಂತಗಳಲ್ಲಿ ಶಿಕ್ಷಕರಿಗೆ ಒಂದಷ್ಟು ಕಾರ್ಯಾಗಾರಗಳ ಮೂಲಕ ಬುದ್ಧದೇವನ ಸಂಪೂರ್ಣ ಚರಿತ್ರೆಯನ್ನ ಅರ್ಥೈಸ್ತಕ್ಕಂತಹ ಒಂದು ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿ ಇದೆ. ಬುದ್ಧದೇವ ಪ್ರಚಲಿತನಾಗ್ಬೇಕು ಅಂದ್ರೆ, ಅವನ ಪಠ್ಯವನ್ನ ನಾವು ಬೋಧಿಸ್ಬೇಕು ಮಕ್ಕಳಿಗೆ ಅಂದ್ರೆ, ಈ ತರದ ಹಿಂದಿನ ಇತಿಹಾಸವನ್ನ ನಾವು ಓದಿದಾಗ ಮಾತ್ರ ಬುದ್ಧದೇವನನ್ನ ನಾವು ಓದ್ಲಿಕ್ಕೆ ಸಾಧ್ಯ, ಅದನ್ನ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಬುದ್ಧದೇವ ಮತ್ತಷ್ಟು ಪ್ರಚಲಿತ ಆಗ್ಲಿಕ್ಕೆ ಈ ತರದ ಪಠ್ಯಗಳ ಜೊತೆಗೆ ಶಿಕ್ಷಕರಿಗೂ ಒಂದಷ್ಟು ಮಾಹಿತಿಗಳು ವಿಶ್ವವಿದ್ಯಾಲಯದಿಂದ ಪ್ರಾಥಮಿಕ ಹಂತಕ್ಕೂ ಹರಿದು ಬರುವ ಒಂದು ತುರ್ತು ಸಹ ಇಲ್ಲಿ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಇಲ್ಲಿ ಬುದ್ಧನ ನಡಿಗೆಯನ್ನ ನಮ್ಮ ಕೃತಿಕಾರರು ತಮ್ಮ ಒಂದು 100 ಕಥೆಯ ಹೇಳಿದ ಕತೆಗಾರ ಅಂತ ಹೇಳಿ ಏನು ಕರ್ಕೊಂಡಿದ್ದಾರೋ 7ನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಕರ್ಕೊಂಡಿದ್ದಾರೆ ಅವರು. ಆ ಬುದ್ಧನ ತತ್ವಶಾಸ್ತ್ರದ ಬೇರುಗಳೇ ಆಗಿ ಅದು ಬಹಳ ಗಟ್ಟಿ ಬೇರು. ಅದು ಹೆಚ್ಚು ತೊಂದರೆಯನ್ನು ಯಾರಿಗೂ ಕೊಟ್ಟಿಲ್ಲ. ಆ ಬೇರುಗಳ ಒಂದು ಗಟ್ಟಿತನ ಏನು ಅಂದ್ರೆ ಬಹಳ ಸುಲಭವಾದ್ದು. ಅಲ್ಲಿ ಅಷ್ಟಾಂಗ ಮಾರ್ಗ ಅಂತಕ್ಕಂತಹ ಆ ಬೇರು ಹಾಕಿರ್ತಕ್ಕಂತಹ ಆ ಮೇಲಿನ ಫಸಲು ಏನಿದೆಯಲ್ಲ, ಅದು ಒಳ್ಳೆಯ ಉದ್ದೇಶ, ಒಳ್ಳೆಯ ಆಶಯ, ಒಳ್ಳೆಯ ಮಾತು, ಒಳ್ಳೆಯ ವರ್ತನೆ, ಒಳ್ಳೆಯ ಜೀವನ, ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆ, ಒಳ್ಳೆಯ ಉಲ್ಲಾಸ, ಇಷ್ಟನ್ನು ಕೊಟ್ರೆ ಜಗತ್ತು ಇನ್ನೇನು ಬೇಕಾಗಿಲ್ಲ. ಇದು ಡಿ ಕೋಸಂಬಿಯವರ ಒಂದು ಅಭಿಪ್ರಾಯ. ಬುದ್ಧದೇವನ ಆ ಬದುಕು ಬಹಳ ಸರಳ ಬದುಕು. ಅವರು ಬೋಧಿಸಿರ್ತಕ್ಕಂಥದ್ರಲ್ಲಿ ಯಾವುದು ಕಠಿಣ ಇಲ್ಲ. ಅಷ್ಟ ಮಾರ್ಗಗಳನ್ನ ಬೋಧಿಸುವ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಅವರು ಸಮ್ಯಕ್ ದೃಷ್ಟಿ ಅಂದ್ರೆ ಒಂದು ಬುದ್ಧನ ಚಿಂತನೆಗಳಲ್ಲಿ ನೈತಿಕ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು, ಜೀವಪರವಾದ ಚಿಂತನೆಗಳಿಗೆ ಒಂದು ಪವಿತ್ರ ಒಂದು ಸಂಬಂಧವನ್ನ ಕೊಟ್ಟು ಆ ಶಿಷ್ಯರಿಗೆ ಕರೆ ನೀಡಿ ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥದ್ದು ಬುದ್ಧದೇವನ ಒಂದು ನಡಿಗೆಯ ಒಂದು ಭಾಗ. ಹಾಗೇನೆ ಸಮ್ಯಕ್ ಸಂಕಲ್ಪ ಅಂದ್ರೆ ಅಧಿಕಾರವನ್ನ ಹೊಂದಿದ್ರೆ ಇಂದ್ರಿಯ ಸಂತೋಷಕ್ಕಾಗಿ ತಮ್ಮನ್ನ ತಾವು ಕಳೆದುಕೊಳ್ಳಬಾರದು, ತ್ಯಾಗಮಯಿಗಳಾಗಬೇಕು, ಸಮ್ಯಕ್ ಸಂಕಲ್ಪವನ್ನ ಹೇಳಿದ್ರು. ಹಾಗೇನೆ ಸಮ್ಯಕ್ ವಚನ. ವಚನ ಅಂದ್ರೆ ಮಾತು. ಭಾಷೆಯಿಂದಲೇ ವ್ಯಕ್ತಿಯ ಪ್ರಭಾವಗೊಳಿಸ್ಲಿಕ್ಕೆ ಸಾಧ್ಯ.
ಮನುಷ್ಯನನ್ನ ಮನುಷ್ಯ ತಿದ್ಲಿಕ್ಕೆ ಭಾಷೆ ಬಹಳ ಮುಖ್ಯ ಆಗ್ತದೆ. ಆ ಭಾಷೆ ಹೇಗಿರ್ಬೇಕು ಅಂದ್ರೆ ನಾಲಿಗೆ ಕುಲವನ್ನ ಹೇಳುವ ರೀತಿಯಲ್ಲಿ ಅದು ಹೇಗಿರ್ಬೇಕು, ಒಳ್ಳೆಯ ನುಡಿಗಳು ಇರಬೇಕು. ಆ ಪ್ರಜೆಗಳನ್ನ ಸಂತೈಸುವಲ್ಲಿ, ಆ ಸಂಘ ಬಲಗೊಳಿಸುವಲ್ಲಿ ಸುಳ್ಳು ಬೈಗಳಾಗ್ಲಿ ಅಪನಿಂದೆಗಳಾಗ್ಲಿ ಅದ್ಯಾವುದೂ ಇರಬಾರ್ದು. ಅದೆಲ್ಲವೂ ಸಂಘವನ್ನ ನಾಶಗೊಳಿಸ್ತದೆ. ಆ ಭಾಷೆ ಪ್ರಜೆಗಳ ನಡುವೆ ಸ್ನೇಹವನ್ನ ಕಲ್ಪಿಸ್ಬೇಕು, ಸಂಬಂಧವನ್ನ ಕಲ್ಪಿಸ್ಬೇಕು ಅನ್ನುವ ಸಾಮ್ಯಕ್ ವಚನ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಬುದ್ಧನ ನಡಿಗೆಗಳು ಇದ್ವು. ಹಾಗೆ ಸಾಮ್ಯಕ್ ಕರ್ಮ, ಉತ್ತಮ ವರ್ತನೆಯಿಂದ ಮನುಷ್ಯನ ಇರ್ತಕ್ಕಂತಹ ಒಂದು ಕ್ರೂರತೆ ಕಡಿಮೆ ಆಗ್ತದೆ. ಆ ಕ್ರೂರತೆ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಶಿಕ್ಷಣ ಬೇಕು. ವ್ಯಕ್ತಿಯಿಂದ ವ್ಯಕ್ತಿಗೆ ಶಿಕ್ಷಣ ರವಾನೆ ಆಗ್ಬೇಕು. ಆಗ ಉತ್ತಮ ಬಾಂಧವ್ಯಗಳು ಬೆಳೀತವೆ, ಸುಶಿಕ್ಷಿತ ನಾಗರಿಕ ಪ್ರಜೆಗಳು ಆಗ್ಲಿಕ್ಕೆ ಸಾಧ್ಯ. ಎಂತಹ ಸಂದೇಶಗಳು ಇವತ್ತಿಗೂ ಸಹ ಮನುಷ್ಯರನ್ನ ಜಾಗೃತಗೊಳಿಸಕ್ಕೆ ಈ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ಹೇಳಿ ಅನಿಸ್ತದೆ. ಹಾಗೇನೆ ಸಾಮ್ಯಕ್ ಜೀವನ ಸಮಾಜವನ್ನ ಸರಿಯಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಹಲವಾರು ಸೂತ್ರಗಳನ್ನ ರೂಪಿಸಿಕೊಂಡಂತಹ ಬುದ್ಧ ದೇವರು ಅವೆಲ್ಲವೂ ಸಹ ಆ ಬುದ್ಧ ದೇವನ ಒಂದು ಮೌಲ್ಯದ ಬೆಳಕಾಗಿ ಅನುಷ್ಠಾನಗೊಂಡಂತಹವುಗಳೇ ಆಗಿದ್ದಾವೆ. ಯಾಕೆ ಹೀಗೆ ಇದು ಸಮ್ಯಕ್ ಜೀವನ ಇರಬೇಕು, ಜೀವನ ಪವಿತ್ರವಾಗಿರ್ಬೇಕು? ಯಾಕೆ ಅಂದ್ರೆ ಬುದ್ಧನ ಕಾಲಘಟ್ಟದಲ್ಲಿ ಆ ಬುದ್ಧ ದೇವನ ಒಂದು ಯೋಚನೆಯಲ್ಲಿ ನಾವು ನೋಡೋದಾದ್ರೆ ಬಹುಶಃ ಅಲ್ಲಿ ಶ್ರಮ ವಹಿಸಿ ಮಾಡ್ತಕ್ಕಂಥವ್ರಿಗೆ ಗೌರವ ಕಡಿಮೆ ಇತ್ತು, ದೋಚತಕ್ಕಂಥ ಪದ್ಧತಿ ಹೆಚ್ಚಾಗಿತ್ತು ಅನಿಸ್ತದೆ. ಹಾಗಾಗಿ ಇಂತಹ ಒಂದು ಫಾರ್ಮುಲಾಗಳನ್ನ ಕಂಡು ಹಿಡಿದು ಅದನ್ನ ಸಮಾಜಕ್ಕೆ ಅಪ್ಲೈ ಮಾಡೋದ್ರ ಮೂಲಕ ಆ ಒಂದು ಫಸಲನ್ನ ಪಡ್ಕೊಂಡಂತವ್ರು ಅಂದ್ರೆ ಬುದ್ಧ ದೇವರು. ಇನ್ನು ಸಮ್ಯಕ್ ವ್ಯಾಯಾಮ, ಉದ್ದೇಶಿತ ಒಂದು ಗುರಿಗಳು ಏನಿದಾವಲ್ಲ ಆ ಗುರಿಗಳ ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೊಂದು ನಿರಂತರವಾದ ಪ್ರಯತ್ನ ಬೇಕು, ಅದಕ್ಕೊಂದು ಪ್ರೋತ್ಸಾಹ ಬೇಕು, ಅದಕ್ಕೊಂದು ಸೂತ್ರ ಇರಬೇಕು. ಅದು ಒಂಥರ ವ್ಯಾಯಾಮ ಇದ್ದಾಗಿರ್ಬೇಕು, ಪ್ರತಿದಿನದ ವ್ಯಾಯಾಮ ಆಗ್ಬೇಕು. ಆ ಸಂಘದಲ್ಲಿ ಶಿಷ್ಯಗಣಗಳಿಗೂ ಮತ್ತು ಪ್ರಜೆಗಳಿಗೂ ಒಂದು ರೀತಿಯ ಅನುಸಂಧಾನಗಳಿರ್ಬೇಕು. ಅದು ಪ್ರತಿದಿನದ ಕ್ರಿಯೆ ಆಗ್ಬೇಕು, ಅದು ವ್ಯಾಯಾಮ ಆಗ್ಬೇಕು. ಹಾಗಾದಾಗ ಮಾತ್ರ ಆ ಒಂದು ಜನಗಳನ್ನ ಉನ್ನತ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ. ಇನ್ನು ಸಮ್ಯಕ್ ಸ್ಮೃತಿ, ಬುದ್ಧನ ದೃಷ್ಟಿಯಲ್ಲಿ ಸರಿಯಾದ ಆಲೋಚನಾ ವಿಧಾನದಿಂದಲೇ ಸರಿಯಾದ ಉದ್ದೇಶ ಭಾವನೆಗಳು ಅವು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಿಕ್ಕೆ ಸಾಧ್ಯ. ಒಳ್ಳೆಯ ಮನಸ್ಸಿದ್ದತ್ರ ಒಳ್ಳೆಯ ಚಿಂತನೆಗಳು ಇರ್ತವೆ. ಸರಿಯಾದ ಭೌತಿಕ ಸ್ಥಿತಿ ಇದ್ದಾಗ ಮಾತ್ರ ಆ ಒಂದು ಉನ್ನತ ಚಿಂತನೆಗಳು ನೆರವೇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಭೌತಿಕ ಸ್ಥಿತಿಯ ಬೆಳವಣಿಗೆಯ ಒಂದು ಕೃಷಿಯನ್ನ ಮಾಡಬೇಕು ಅನ್ನುವ ಸಂದೇಶವನ್ನು ಸಹ ಬುದ್ಧ ದೇವರು ಕೊಡ್ತಾರೆ. ಹಾಗೇನೆ ಸಮ್ಯಕ್ ಸಮಾಧಿ, ಬೌದ್ಧ ಪರಂಪರೆಯಲ್ಲಿ ಒಂದು ಒಳ್ಳೆಯ ಉಲ್ಲಾಸದ ಭಾವಗಳಾಗ್ಬೋದು, ಅರ್ಥ ನಿಯಂತ್ರಣ ಆಗ್ಬೋದು, ಅನೇಕ ಪ್ರಾಪಂಚಿಕ ಸುಖ ಭೋಗಗಳು ಮನುಷ್ಯ ಅವನ್ನೆಲ್ಲವನ್ನ ಎಲ್ಲ ಒಂದ್ ಕಡೆಗೆ ನಿಗ್ರಹಿಸ್ಕೊಳ್ಬೇಕಾಗ್ತದೆ. ಆ ಒಳ್ಳೆಯ ಉಲ್ಲಾಸ ಅಂತ ಹೇಳಿದ್ರೆ ಶೃಂಗಾರವನ್ನ ದೂರ ಮಾಡ್ತಕ್ಕಂಥದ್ದು, ಆತ್ಮ ಒಂದು ಚೈತನ್ಯಕ್ಕಾಗಿ ಆತ್ಮ ನಿಯಂತ್ರಣಕ್ಕಾಗಿ ಕೃಷಿ ಮಾಡ್ತಕ್ಕಂಥದ್ದು, ಅದು ಸಮ್ಯಕ್ ಸಮಾಧಿ ಅಂತ ಹೇಳಿ ಕರೀತಾರೆ. ಹೀಗೆ ಹಲವಾರು ಈ 8 ಅಷ್ಟ ಮಾರ್ಗಗಳ ಜೊತೆಗೆ ಅವರು ಸಾಕಷ್ಟು ತಿಳುವಳಿಕೆಗಳನ್ನ ಕೊಡ್ತಾರೆ. ಪ್ರಕೃತಿಗೂ ಮಾನವನಿಗೂ ಇರ್ತಕ್ಕಂತಹ ಆ ಸಂಬಂಧದ ಅರಿವು ಏನಿತ್ತಲ್ಲ, ಆ ಪ್ರಕೃತಿಯ ಒಂದು ಶಿಶುಗಳು ಮಾನವರು, ಅಲ್ಲಿ ಯಾವುದೇ ಮೌಢ್ಯತೆ ಇಲ್ಲ. ವಿಶ್ವ ಒಂದು ರೀತಿಯ ಚಲನಶೀಲತೆಯ ಆಧಾರದಿಂದಲೇ ಮನುಷ್ಯನ ಜನನ ಆಗ್ತದೆ, ಮರಣ ಆಗ್ತದೆ. ಅವೆಲ್ಲವೂ ಸಹ ಈ 8 ಸೂತ್ರಗಳಲ್ಲಿ ಅವುಗಳನ್ನ ಅಳವಡಿಸಿ ಅದನ್ನ ಜಗತ್ತಿಗೆ ಸಾರಿ ಜಗತ್ತಿನ ಜನರ ಒಂದು ನೈತಿಕ ಮಾರ್ಗದರ್ಶಕರಾದಂಥವ್ರು ಬುದ್ಧ ದೇವರು. ಅವರು ಮೌನದಿಂದಲೇ ಸಾವಿರಾರು ಜನರನ್ನ ತಮ್ಮತ್ತ ಸೆಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ 8ನೆಯ ಒಂದು ಪದ್ಯನ ನೋಡೋದಾದ್ರೆ, ಧರೆಯ ಮೇಲಿನ ಧರೆಯ ದೊರೆಯು ಎಲ್ಲ ನೀಗಿದ ಮಹಾ ದೊರೆಯು, ಅಮ್ಮನು ಅವನೇ ಅಪ್ಪನು ಅವನೇ, ಮನವೇ ಮನದ ಮಲ್ಲಿಗೆಯು ಮನದ ಮಲ್ಲಿಗೆ ಅವನು, ಮನವೇ ಮಲ್ಲಿಗೆಯ ಮಕರಂದ ಅವನು, ಮರೆಯಲಾಗದು ಮನವೇ ದೇವನ ದೇವ ಮನದ ದೇವನ. ನಿಜಕ್ಕೂ ಸಹ ಆ ಮರೆಯಲಾಗದು ಹೆಂಗೆ ಮರೀಲಿಕ್ಕೆ ಸಾಧ್ಯ?
ಏಕಾಂಗಿ ವೀರನಂತೆ ಅವರು ಮಧ್ಯರಾತ್ರಿಯಲ್ಲಿ ಎದ್ದು ಮಡದಿಯನ್ನ ತೊರೆದು ಮಕ್ಕಳನ್ನ ತೊರೆದು ಆ ಕಾಡನ್ನ ಹುಡುಕ್ತಾ ಹುಡುಕ್ತಾ ಹೊರಟಂತಹ ಆ ಗುರಿ ಸಾಧನೆಯನ್ನ ಮಾಡ್ಲಿಕ್ಕೆ ಕತ್ತಲನ್ನ ಲೆಕ್ಕಿಸದೆ ಹೋದಂತಹ ಆ ವ್ಯಕ್ತಿಯನ್ನ ನಾವು ಇವತ್ತಿಗೂ ಹೇಗೆ ಮರೀಲಿಕ್ಕೆ ಸಾಧ್ಯ? ಹಗಲು ಇರಳು ನಾಡ ದೊರೆಯ ನಡೆಯ ಮನವೇ ಕರುಣೆಯ ಕಣ್ಣು, ದೂರ ಪಯಣ ನಡೆದು ನಡೆದು ಮುಗಿಸಿದ ಮನವೇ ಚರಣದ ನಡೆಯು. ಅಂದ್ರೆ ಆ ಒಂದು ಅಂತ್ಯಕ್ಕೆ ಬಂತು. ಬುದ್ಧರ ಒಂದು ನಡಿಗೆ ಅಂತ್ಯಕ್ಕೆ ಬರ್ತಾ ಇದೆ. ಜನನ ಮರಣ ಮನದ ಸಾವು, ಮನವೇ ಮಾತಾಡುವ ಮೌನವು. ಮೌನದಲ್ಲಿ ಮಾತಿದೆ, ಮೌನದಲ್ಲಿ ಎಲ್ಲವೂ ಇದೆ. ಮೌನ ಮಾತಾಗಬೇಕು. ಆ ಮೌನ ಮಾತಾದಾಗ ಮಾತ್ರ ಆ ಬುದ್ಧ ದೇವನನ್ನ ಮರೆಯಲಾಗದು ಮರೆಯಲಾಗದು ಮನವೇ ದೇವನ ದೇವ ಮನದ ದೇವನ. ನಿಜಕ್ಕೂ ಬುದ್ಧ ದೇವನನ್ನ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮೌನ ಮಾತಾಗಬೇಕು, ಆದರ್ಶಗಳು ನಡೆಯಾಗಬೇಕು, ಆದರ್ಶಗಳು ನುಡಿಯಾಗಬೇಕು. ಆಗ ಮಾತ್ರ ನಮಗೆ ಬುದ್ಧ ದೇವ ಅರ್ಥ ಆಗ್ತಾನೆ. ಆತನ ನಡಿಗೆಯ ಸಾಲುಗಳು ನಮಗೆ ನಿಜಕ್ಕೂ ಸಹ ಸ್ಪಷ್ಟವಾಗಿ ತಿಳಿಯುತ್ತವೆ. ಏನು 10ನೇ ಪದ್ಯದಲ್ಲಿ ಹೇಳೋದಾದ್ರೆ, ಜನನ ಮರಣ ಅಂತಿಮ ಚರಣ ಮನವೇ ಏನು ಮಾಡಲಾಗದು, ಮನದ ಪಯಣ ನಡೆದು ನಡೆದು ಕಾಡು ಕತ್ತಲು ಹರಿದು ಮನವೇ ಬೆಳದಿಂಗಳಾಗಿರಲು. ಆ ಕಾಡು ಕತ್ತಲೆ ಎಲ್ಲವನ್ನ ಮಾಯವಾಗಿಸಿ ಮನವನ್ನ ಬೆಳದಿಂಗಳಾಗಿ ಮಾಡುತ್ತದೆ. ಕಾಡು ಕಾಡು ಅಲೆದು ಅಮಗೆ ನಾಡಿನರ್ಥ ಹೊಳೆಯಿತು. ಮತ್ತೆ ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಡಿತು ಅನ್ನುವ ಸವರದರ ಮಾತನ್ನ ನಾವು ನೆನೆಸ್ಕೊಳ್ಳೋದಾದ್ರೆ, ಇಲ್ಲಿ ಭೂಮಿಯ ಮೇಲಿನ ಮನದ ಭಾವಗಳೆಲ್ಲ ಮನದ ಮಾತು ಬಾರದ ಮೌನವಾಗಿರಲು ಮರೆಯಲಾಗದು ಮರೆಯಲಾಗದು ಮನವೇ ದೇವನ ದೇವ ಮನದ ದೇವನ. ಕಾಡು ಕತ್ತಲ ಹರಿದು ಮನವನ್ನ ಬೆಳದಿಂಗಳಾಗಿಸಿರ್ತಕ್ಕಂತಹ ಮೌನದಲ್ಲಿ ಮಾತಾಗಿರ್ತಕ್ಕಂತಹ ನಮ್ಮ ದೇವರು ಬುದ್ಧ ದೇವರು 80ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 480ರಿಂದ 485ರಲ್ಲಿ ಮರಣ ಹೊಂದ್ತಾರೆ. ಅದನ್ನ ನಮ್ಮ ಭಾಷೆಯಲ್ಲಿ ಕರೆಯೋದಾದ್ರೆ ಬುದ್ಧ ತೀರಿದ್ರು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಕರೀತೇವೆ. ಆದ್ರೆ ಅಲ್ಲ, ಅವರು ಆ ಒಂದು ತತ್ವ ಆದರ್ಶಗಳ ಮೂಲಕ ಅವರು ಮರುಟನ್ನ ಪಡ್ಕೊಂಡ್ರು. ಅವರು ಮತ್ತೆ ನಮ್ಮ ಜೊತೆಗೆ ನಡಿಗೆಯಲ್ಲಿ ಇದ್ದಾರೆ. ಅವ್ರ ನಡಿಗೆ ಇನ್ನೂ ಮುಗುದಿಲ್ಲ. ಈಗೇನ್ ನಾವು ಮಾತಾಡ್ತಾ ಇದೀವಲ್ಲ ಅವ್ರ ಬಗ್ಗೆ, ನಾವೆಲ್ಲರೂ ಓದ್ತಾ ಇದೀವಿ, ಇದೆಲ್ಲವೂ ಅವರ ನಡಿಗೆಯ ಮುಂದುವರೆದ ಭಾಗ ಅಂತ ಹೇಳಿ ಅನಿಸ್ತದೆ. ಅವರ ಸ್ಥಾನದಲ್ಲಿ ಮತ್ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬುದ್ಧರ ಅಂತ್ಯದ ನಂತರ ಅವರ ಶಿಷ್ಯ ಆನಂದ ಅವ್ರಿಗೆ ಒಂದ್ ಮಾತನ್ನ ಕೇಳ್ತಾರೆ. ಆಗಿನ ಕುಹಕ ಜನಗಳು, ಎಲ್ಲಾ ಕಾಲದಲ್ಲೂ ಕುಹಕ ಮಾಡ್ತಕ್ಕಂಥದ್ದು ಸಹಜ. 5 ಬೆರಳು ಸಮಯ ಇರಲ್ಲ, ಆ ತರದ ಜನಗಳು ಇದ್ದೇ ಇರ್ತಾರೆ. ಬುದ್ಧನಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಇರ್ತಾರೆ, ಯಾರಾಗ್ತೀರಿ ಬುದ್ಧನ ಸ್ಥಾನದಲ್ಲಿ, ನೀವ್ ಯಾರು ಬರ್ತೀರಾ ಅಂತ ಹೇಳಿ ಆನಂದರನ್ನ ಕೇಳ್ತಾರೆ. ಆಗ ಬುದ್ಧರ ಶಿಷ್ಯರು ಆನಂದರ ಹೇಳ್ತಾರೆ, ಬುದ್ಧನಂತಹ ಮತ್ತೊಬ್ಬ ಮೇರು ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ತನ್ನ ಅಪಾರ ಕೃಷಿಯಿಂದ ಸತ್ಯವನ್ನ ಶೋಧಿಸಿ ಆಚರಣೆಗೆ ತಂದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಬುದ್ಧ ದೇವ. ಅವರ ಶಿಷ್ಯರಾಗಿ ನಾವು ಮಾಡ್ತಕ್ಕಂಥದ್ದಿಷ್ಟೇ, ಅವರ ಸಿದ್ಧಾಂತಗಳನ್ನ ನಾವು ಅನುಸರಿಸಬೇಕು. ಅದು ಇಂದಿಗೂ ಸಹ ಸತ್ಯ. ಅವತ್ತು ಆನಂದರ ಹೇಳಿರ್ತಕ್ಕಂತಹ ಮಾತು ಏನಿದೆಯಲ್ಲ, ಅದು ಇವತ್ತಿಗೂ ಸಹ ನಿಜವಾಗ್ಲೂ ಅಕ್ಷರಶಃ ಸತ್ಯ ಅಂತ ಹೇಳಿ ಅನಿಸ್ತದೆ. ಅವರ ನಡೆಯನ್ನ, ಅವರ ನುಡಿಯನ್ನ, ಅವರ ಮಾತನ್ನ ನಾವೆಲ್ಲರೂ ಸಹ ಅದನ್ನ ನಡೆಯಾಗಿ ನುಡಿಯಾಗಿಸಿ ಸತ್ಯವಾಗಿಸ್ಬೇಕಾಗ್ತದೆ. ಹಾಗಾದಾಗ ಮತ್ತೆ ಬುದ್ಧ ದೇವನನ್ನ ನಾವು ಮರು ಸೃಷ್ಟಿಸಿಕೊಳ್ತಕ್ಕಂಥದ್ದು, ಮರು ಮಾತಾಗಿ ಮರು ಓದಾಗಿ ನಾವು ಮಾಡ್ಕೊಳ್ಳಿಕ್ಕೆ ಈ ಕಾಲಘಟ್ಟದಲ್ಲಿ ಸಾಧ್ಯ. ಮಹಿಳೆಯಾಗಿ ನಾನು ಬುದ್ಧ ದೇವರ ಒಂದಷ್ಟು ಮಹಿಳಾ ಚಿಂತನೆಗಳ ಬಗ್ಗೆ ಸಹ ಹೇಳಬೇಕಾಗ್ತದೆ. ಸ್ತ್ರೀಯರನ್ನ ಕುರಿತು ಒಂದು ರೀತಿಯ ಅಸ್ಥಿರ ಭಾವಗಳು ಆಗ ಇದ್ದಂತಹ ಒಂದು ಸಾಮಾಜಿಕ ಕಾಲಘಟ್ಟದಲ್ಲಿ ಒಂದು 5 ನಿರ್ಧಾರಗಳನ್ನ ಬುದ್ಧ ದೇವರು ತೆಗೆದುಕೊಳ್ತಾರೆ. ಸಂಘಕ್ಕೆ ಸೇರ್ತಕ್ಕಂತಹ ಸ್ತ್ರೀಯರಿಗೆ ರಾಜಕೀಯ ಹಕ್ಕುಗಳನ್ನ ಗುರುತಿಸುವ ಒಂದು ನಿಟ್ಟಿನಲ್ಲಿ ಅವರ ಪ್ರಯತ್ನ ಆಗ್ತದೆ. ಸ್ತ್ರೀಯರು ನಾಯಕರಾಗುವ ಹಕ್ಕನ್ನ ಗುರುತಿಸಬೇಕು ಅಂತ ಹೇಳಿ ಆಗಿನ ಸಂಘ ಒತ್ತಾಯ ಮಾಡ್ತದೆ.
ಅದು ಹಿಂದುತ್ವದ ವಿರುದ್ಧ ಒಬ್ಬ ಸ್ತ್ರೀ ಪುರುಷನ ಅನುಮೋದನೆ ಇಲ್ಲದೆ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಳಬಹುದು. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಪುರುಷರ ಒಂದು ಬಿಗಿ ಹಿಡಿತದಲ್ಲಿ ಇದ್ದಂತಹ ಮಹಿಳೆಯರು ಆ ಹಿಡಿತದಿಂದ ಹೊರಗೆ ಬಂದು ಅವರ ಪರವಾನಗಿ ಇಲ್ದೇನೆ ತಾವು ಒಂದಷ್ಟು ಜ್ಞಾನವನ್ನ, ಒಂದು ಲೋಕದ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡು ಬದುಕಿದ್ರೆ ಅದು ತಪ್ಪಲ್ಲ ಅನ್ನುವ ಒಂದು ಆ ಒಂದು ಮಾರ್ಮಿಕ ಆತ್ಮಸ್ಥೈರ್ಯವನ್ನ ಮಹಿಳೆಯರಿಗೆ ತುಂಬುತ್ತಾರೆ. ಹಾಗೇನೆ ಕುಟುಂಬವನ್ನ ಕುರಿತು ಮೋಕ್ಷದ ಸಲುವಾಗಿ ಆ ಪುತ್ರ ಸಂತಾನ ಅಂತಕ್ಕಂಥದ್ದು ಮಹಾ ಪಿಡುಗಾಗಿ ಕಾಡುತ್ತದೆ. ಮಕ್ಕಳಿಲ್ಲ ಅಂದ್ರೆ ಯಾಕೆ, ಯಾವುದಕ್ಕೂ ಸಲ್ಲಳು ಅಂತಕ್ಕಂತಹ ಆ ಮೌಢ್ಯಗಳು ಆಗಿನ ಕಾಲಘಟ್ಟದಲ್ಲಿ ಬಹಳ ತೀವ್ರವಾಗಿದ್ದಂತಹ ಕಾಲಘಟ್ಟ. ಆಗ ಸ್ತ್ರೀಯರಿಗೆ ಎಲ್ಲೋ ಒಂದ್ ಕಡೆಗೆ ಆತ್ಮಸ್ಥೈರ್ಯವನ್ನ ತುಂಬಿರುವಂತಹದ್ದು ಬುದ್ಧ ದೇವರ ಒಂದು ಈ ಚಿಂತನೆಗಳು ಅಂತ ಹೇಳಿ ಅನಿಸ್ತದೆ. ಹಾಗೇನೆ ಸ್ತ್ರೀಯರಿಗೆ ವಿದ್ಯೆ, ರಾಜಕೀಯ ಅವಕಾಶ ಅಗತ್ಯ. ಅವರು ಸಹ ಎಲ್ಲದರಲ್ಲೂ ಬುದ್ಧಿಮತ್ತೆಯನ್ನ ಇರುವಂತವರು ಅಂತಕ್ಕಂತಹ ಮಾತುಗಳನ್ನು ಸಹ ಇಲ್ಲಿ ಬುದ್ಧ ದೇವರ ಚಿಂತನೆಗಳಲ್ಲಿ ನಾವು ನೋಡ್ತೇವೆ. ಹಾಗೇನೆ ಅವರು ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ನಾವೇನ್ ಕರ್ಕೊಳ್ತೇವಲ್ಲ, ಆ ರೀತಿ ಬುದ್ಧ ದೇವರ ಮುಟ್ಟದ ಯಾವುದೇ ವಸ್ತುಗಳು ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಆ ಒಂದು ಬುದ್ಧ ದೇವರ ಕಾಲಘಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆಗಳು ಜನಪದದಿಂದ ರಾಜ್ಯಗಳ ಹಾಗೆ ರಾಜಪ್ರಭುತ್ವದಲ್ಲಿ ಇರುವಂತಹ ಕಾಲಘಟ್ಟದಲ್ಲಿ ಆ ಶ್ರಮಿಕರ ಬಗ್ಗೆ ಎಂತಹ ಒಂದು ಭಾವ ಅವರಲ್ಲಿ ಇತ್ತು ಅಂದ್ರೆ, ಅಲ್ಲಿ ವಿವಿಧ ವೃತ್ತಿಗಳ ಒಂದು ಗುಂಪುಗಳು ಇದ್ದು. ಇವತ್ತ ಆ ವೃತ್ತಿಗಳು ಇಲ್ಲ, ಮಾಯವಾಗ್ತಾ ಇದ್ದಾವೆ. ಆದ್ರೆ ಅವತ್ತು ಬಹಳ ಪ್ರಖರವಾಗಿ ವೃತ್ತಿಗಳು ಇದ್ದು. ಅಜಾತ ಶತ್ರು ಅಂತಕ್ಕಂಥವ್ರು ಬುದ್ಧನನ್ನ ಕೇಳ್ತಾರೆ, ಪ್ರಭು ಅನೇಕ ಬಗೆಯ ವ್ಯಾಪಾರಗಳು ವೃತ್ತಿಗಳು ಇವೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ವೃತ್ತಿಗಳಿದಾವೆ. ಯಾವ್ಯಾವ ವೃತ್ತಿಗಳಿದ್ದು? ಬುಟ್ಟಿ ಎಣಿತಕ್ಕಂಥವ್ರಿದ್ರು, ನೇಕಾರರಿದ್ರು, ಮಾವಟಿಗರಿದ್ರು, ಶಿಕ್ಷಕರಿದ್ರು, ಕುದುರೆ ಆನೆ ಸಾಕ್ತಕ್ಕಂಥವ್ರು, ರಥದ ಸಾರಥಿಗಳಿದ್ರು, ಯುದ್ಧ ಮಾಡುವ ಸೈನಿಕರಿದ್ರು, ಶರೀರ ಸೇವಕರಿದ್ರು, ರಾಯಸಂದರಿದ್ರು, ನೃತ್ಯಗಾರರಿದ್ರು, ರಾಜಪುತ್ರರಿದ್ರು, ಯುದ್ಧ ವೀರರಿದ್ರು, ವಿದೂಷಕರು, ಕ್ಷೌರಿಕರು, ಸ್ನಾನ ಮಾಡಿಸುವವರು, ಹೀಗೆ ಹಲವಾರು ವೃತ್ತಿಗಾರರು ಆ ಒಂದು ಪ್ರಜೆಗಳ ಪರೋಪಕಾರಕ್ಕಾಗಿ ಅವರ ಮೀಸಲಾಗಿ ತಮ್ಮ ಬದುಕನ್ನ ಇಟ್ಟಂತವರಿದ್ರು. ಆ ದುರ್ಬಲ ರೋಗಿಗಳಿಗೆ ದಯೆ ತೋರಿಸಿದರೆ ಏನು ನಮ್ಗೆ ಸುಖ ಸಿಗ್ತದೋ ಆ ಸುಖ ಆ ವೃತ್ತಿಗಾರರಿಗೂ ಸಹ ತೋರಿಸಿದ್ರೆ ಅದು ನಮ್ಗೆ ಒಂದು ರಾಜ್ಯ ಸುಭಿಕ್ಷೆಯಿಂದ ಇರ್ಲಿಕ್ಕೆ ಸಾಧ್ಯ. ಅವರ ಆ ಕುಂಬಾರರಾಗ್ಬೋದು, ಕಂಸಾಳೆಯವರಾಗ್ಬೋದು, ಅವರೆಲ್ಲರೂ ಗುಲಾಮರಾಗಿ ಅವರನ್ನ ಬಾಳಿಸ್ಕೊಳ್ತಕ್ಕಂತಹ ಪ್ರಸಂಗದಲ್ಲಿ ಇಡೀ ಜಾತಿಯನ್ನ ಒಂದು ವೃತ್ತಿಯಾಗಿ, ಅದು ಗೌರವಿತ ವೃತ್ತಿಯ ಗುಂಪುಗಳು ಅಂತೇಳಿ ಕುಲ ಜಾತಿಯಂತೆ ಪರಿಗಣಿಸಬಾರದು. ಅದು ಒಂದು ವೃತ್ತಿಯ ಗೌರವ ಸೂಚಕವಾಗಿ ಹೇಳ್ಬೇಕು ಅಂತೇಳಿ ಹೇಳಿದಂತ ಪ್ರಥಮ ವ್ಯಕ್ತಿ ಅಂತ ಹೇಳಿದ್ರೆ ಬುದ್ಧ ದೇವರು ಅಂತೇಳಿ ಹೇಳ್ಬೇಕಾಗ್ತದೆ. ಆ ವೃತ್ತಿ ಮೂಲಗಳು ಇವತ್ತಿಗೂ ಸಹ ವೃತ್ತಿ ಮೂಲಗಳು ಇಲ್ಲದೆ ಅವು ಜಾತಿ ಮೂಲಗಳಾಗಿ ಬೆಳೀತಾ ಇದ್ದಾವೆ. ಎಲ್ಲಿ ನೋಡಿದ್ಯಾ ಜಾತಿಯ ಒಂದು ಪ್ರಖರತೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬುದ್ಧ ದೇವರ ಮಾತನ್ನ ನಾವು ಎಲ್ಲಿ ಕೈ ಬಿಟ್ವಿ? ಬುದ್ಧ ದೇವರನ್ನ ನಾವು ಎಲ್ಲಿ ಕೈ ಬಿಟ್ವಿ? ಇವತ್ತು ವೃತ್ತಿಗಳು ಇಲ್ಲ, ಯಾರು ವೃತ್ತಿಗಳನ್ನ ಮಾಡ್ತಾ ಇಲ್ಲ. ಆದ್ರೆ ಆ ಜಾತಿಗಳ ಮೂಲಕ ನಾವು ಹೊರಟಿದ್ದೇವೆ. ಹಾಗಾದ್ರೆ ಬುದ್ಧ ದೇವರ ಈ ನಡಿಗೆಯ ಒಂದು ಸಾಲಿನಲ್ಲಿ ನಾವಿದ್ದೀವ? ಆ ನಡಿಗೆಯ ಜೊತೆಗೆ ನಾವು ನಡೀತಾ ಇದ್ದೀವ ಅನ್ನುವ ಅನುಮಾನಗಳು ಸಹ ನನಗೆ ಕಾಡ್ತಾ ಹೋಗ್ತವೆ. ಬಹುಶಃ ನನಗೆ ಕೊಟ್ಟ ಸಮಯ ಎಷ್ಟಾಗಿದೆಯೋ ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ನಿನ್ನೆ ಸುಮಾರು 5 ಗಂಟೆಯಲ್ಲಿ ಡಾಕ್ಟರ್ ಚಂದ್ರಪ್ಪ ಸುಟ್ಟಿಯವರು ಫೋನ್ ಮಾಡಿದ್ರು. ಆ ಫೋನ್ ಮಾಡಿ, ಇಲ್ಲ ಮೇಡಮ್ ಸಾಹೇಬ್ರು ಹೇಳಿದಾರೆ ನೀವು ಮಾತಾಡ್ಬೇಕಂತೆ ಅಂತ. ಸರಿ, ಹಿಂದೆ ನನಗೆ ಜಾಜಿ ದೇವೇಂದ್ರಪ್ಪ ಅನ್ನೋರು ಹೇಳಿದ್ರು ಮಾತಾಡ್ರಿ ಮೇಡಮ್ ಅಂತ. ಇಲ್ಲ, ಬುದ್ಧ ದೇವರನ್ನ ನಾನು ಓದ್ಕೊಂಡಿಲ್ಲ ಸರಿಯಾಗಿ. ನಾನು ಪಠ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ಕೊಂಡಿರೋವಳು, ನಾನು ಮಾತಾಡೋದಷ್ಟು ಸೂಕ್ತ ಅಲ್ಲ ಅನ್ನುವ ನನ್ನ ಭಾವನೆ ಇತ್ತು. ಆದ್ರೆ ನಿನ್ನೆ 5 ಗಂಟೆಯಿಂದ ಬುದ್ಧ ದೇವರ ನಡಿಗೆಯಾದಾಗ ಗೊತ್ತಾಯ್ತು ಅಲ್ಲಿರ್ತಕ್ಕಂತಹ ವಿಸ್ಮಯಗಳು ಎಷ್ಟು, ಅಲ್ಲಿರ್ತಕ್ಕಂತಹ ಮೌಲ್ಯಗಳು ಎಷ್ಟು. ಇದನ್ನ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ಇಂತಹ ಚಿಂತನೆಗಳನ್ನ ಪ್ರಸಾರ ಮಾಡಿದಾಗ ಎಲ್ಲೋ ಒಂದ್ ಕಡೆಗೆ ನಮ್ಮ ಒಂದು ಮೌಢ್ಯಗಳು, ಇನ್ನೂ ಇರುವಂತಹ ಮೌಢ್ಯಗಳು ದೂರ ಆಗ್ಲಿಕ್ಕೆ ನಾಂದಿ ಆಗ್ತದೆ. ಇಂತಹ ಒಂದು ಬಹಳ ಸುಂದರವಾದ ಕಾರ್ಯಕ್ರಮ ಇದು.
ಸರ್ ಅವ್ರು ನನಗೆ ಅವ್ರ ಮನೆಗೆ ಇಲ್ಲ ಬಳ್ಳಾರಿಯಲ್ಲಿ ನಮ್ಮ ಪಕ್ಕದ ಓಣಿಯಲ್ಲಿದ್ರು, ಮನೆಗೆ ಹೋದಾಗ ನನಗೆ ಈ ಪುಸ್ತಕ ಕೊಟ್ಟಿದ್ರು. ಆದ್ರೆ ಆ ಪುಸ್ತಕ ಇವತ್ತು ನಂಗೆ ಸಿಗ್ಲಿಲ್ಲ, ಯಾಕಂದ್ರೆ ಸಮಯದ ಅಭಾವದಿಂದ ನನಗೆ ಹುಡುಕ್ಲಿಕ್ಕೂ ಆಗ್ಲಿಲ್ಲ. ಆದ್ರೆ ಪಠ್ಯವನ್ನ ಕಳಿಸ್ಕೊಟ್ಟಿದ್ರು, ಅದನ್ನೇ ಇಟ್ಕೊಂಡು ಒಂದು ಆ ಸಮಯದ ಅಭಾವ ಸಹ ನನಗೆ ತರಬೇತಿ ಆಗ್ಲಿಕ್ಕೆ ಆಗ್ಲಿಲ್ಲ. ಹಲವಾರು ತಪ್ಪುಗಳು ಆಗಿರ್ಬೋದು. ನನಗೆ ಬುದ್ಧನ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತಕ್ಕಂತಹ ಕುತೂಹಲ ಇದೆ, ಆದ್ರೆ ಮಾತನಾಡಲಿಕ್ಕೆ ಸಮರ್ಥಳಿದ್ದೀನೋ ಇಲ್ವೋ ಅನ್ನುವ ಅನುಮಾನವೂ ಸಹ ನನ್ನನ್ನ ಕಾಡಿದೆ. ಹಾಗಾಗಿ ತಮ್ಮೆಲ್ಲರಲ್ಲೂ ನನ್ನ ತೊದಲ್ ನುಡಿಗಳನ್ನ ಆಲಿಸಿ ನನ್ನ ತಪ್ಪುಗಳನ್ನ ಮನ್ನಿಸುವ ಗುಣ ತಮ್ಮೆಲ್ಲರಲ್ಲೂ ಇದೆ ಅಂತ ಹೇಳಿ ಭಾವಿಸಿ, ಮತ್ತೊಮ್ಮೆ ನಾನು ಗಣಕರಂಗ ಧಾರವಾಡ ಆನ್ಲೈನ್ ವೆಬಿನಾರ್ನ ಎಲ್ಲ ಮನಸ್ಸುಗಳಿಗೂ, ಹಾಗೇನೆ ನಮ್ಮ ಸನ್ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಭಾಸ್ಕರ್ ಸರ್ ಅವರಿಗೂ, ಆ ಒಂದು ವೆಬಿನಾರ್ನ ಆಯೋಜಿಸಿರ್ತಕ್ಕಂತಹ ಸಿದ್ದರಾಮ್ ಸರ್ ಅವರಿಗೂ ನಾನು ಮತ್ತೊಮ್ಮೆ ಆಭಾರಿಯಾಗಿ ಇದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.